ಓಂ ಶಾಂತಿ. 29 ಜನವರಿ 2026 ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. मीठे बच्चे, अपने स्वीट बाप को याद करो तो तुम सतो प्रधान देवता बन जाएंगे. सारा मदार याद की यात्रा पर है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ತನ್ನ ಸ್ವೀಟ್ ಮಧುರ ತಂದೆಯನ್ನ ನೆನ್ಪು ಮಾಡಿ ನೀವು ಸತೋ ಪ್ರಧಾನ ದೇವತೆಗಳಾಗ್ತೀರಿ. ತನ್ನ ಸ್ವೀಟ್ ತಂದೆಯನ್ನ, ಮಧುರ ತಂದೆಯನ್ನ ನೆನಪು ಮಾಡಿ ಅದರಿಂದ ನೀವು ಸತೋ ಪ್ರಧಾನ ದೇವತೆಗಳಾಗ್ತೀರಿ. ಇಲ್ಲಿ ಎಲ್ಲವೂ ಆಧಾರಿತವಾಗಿದೆ ನೆನಪಿನ ಯಾತ್ರೆಯ ಮೇಲೆ. प्रश्न, जैसे बाप की कशिश बच्चों को होती है वैसे किन बच्चों की कशिश सबको होगी. ಪ್ರಶ್ನೆ ಆಗಿದೆ, ಹೇಗೆ ಬಾಬೋರ ಆಕರ್ಷಣೆ ಮಕ್ಕಳಿಗಾಗತ್ತಲ್ಲ, ನಮಗ್ ಬಾಬೋರ ಆಕರ್ಷಣೆ ಆಗತ್ತಲ್ಲ, ಹಾಗೆ ಕಿನ್ ಬಚ್ಚೋಂ ಕಿ ಕಶಿಶ್ ಸಬ್ಕೋ ಹೋಗಿ, ಯಾವ ಮಕ್ಕಳ ಆಕರ್ಷಣೆ ಎಲ್ಲರಿಗೂ ಆಗತ್ತೆ. ಈ ಮಕ್ಕಳಿಗೆ ಹೆಂಗ್ ಬಾಬೋರ ಆಕರ್ಷಣೆ ಆಗತ್ತೋ ಹಾಗೆ ಎಂತಹ ಮಕ್ಕಳ ಬಗ್ಗೆ ಆಕರ್ಷಣೆ ಎಲ್ಲರಿಗೂ ಆಗುತ್ತೆ. पुत्र जो फूल बने हैं, जैसे छोटे बच्चे फूल होते हैं, उन्हें विकारों का पता भी नहीं तो सबको कशिश करते हैं ना. ಯಾರು ಹೂಗಳಾಗಿದ್ದಾರೆ ಅಂದ್ರೆ ಪವಿತ್ರರಾಗಿದ್ದಾರೆ, ಶುದ್ಧವಾಗಿದ್ದಾರೆ. ಹೇಗೆ ಚಿಕ್ಕ ಬೇಬಿಗಳು ಹೂಗಳಲ್ವಾ, ಅವ್ರಿಗೆ ಏನು ವಿಕಾರ ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ. ಅದರಿಂದ ಬೇಬಿಗಳು ಎಲ್ಲರನ್ನೂ ಆಕರ್ಷಿಸ್ತಾರೆ. ऐसे तुम बच्चे भी जब फूल अर्थात पवित्र बन जाएंगे तो सबको कशिश होगी. ಅದೇ ತರ ನೀವು ಮಕ್ಕಳು ಯಾವಾಗ ಹೂಗಳು ಅರ್ಥಾತ್ ಪವಿತ್ರರಾಗ್ತಿರೋ ಆಗ ಎಲ್ಲರಿಗೂ ಆಕರ್ಷಣೆ ಆಗುತ್ತೆ. ತುಮಾರೆ ಸೆ ವಿಕಾರೋಂ ಕಾ ಕೋಯಿ ಭಿ ಕಾಂಟಾ ನಹಿ ಹೋನಾ ಚಾಹಿಯೆ. ನಿಮ್ಮಲ್ಲಿ ಯಾವುದೇ ವಿಕಾರದ ಮುಳ್ಳುಗಳು ಇರಬಾರ್ದು. ಪೂರಾ ಹೂಗಳು ಯಾರು ಇರ್ತಾರೆ, ಹೂಗಳು ಅಂದ್ರೆ ಪವಿತ್ರರು, ಅವ್ರ ಕಡೆ ಎಲ್ಲರೂ ಆಕರ್ಷಿತರಾಗ್ತಾರೆ. ಹೇಗೆ ನೀವು ಮಕ್ಕಳು ಬಾಬೋರ್ ಕಡೆ ಆಕರ್ಷಿತರಾಗ್ತಿರೋ ಹಾಗೆ ಇಂತಹ ಹೂವಿನಂತಹ ಮಕ್ಕಳ ಜೊತೆಗೆ ಎಲ್ಲರಿಗೂ ಆಕರ್ಷಣೆ ಆಗುತ್ತೆ. ಓಂ ಶಾಂತಿ. रूहानी बच्चे जानते हैं ये पुरुषोत्तम संगम युग है. अपना भविष्य का पुरुषोत्तम मुख देखते हो. ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ತನ್ನ ಭವಿಷ್ಯದ ಪುರುಷೋತ್ತಮ ಚೆಹರೆ ನೋಡ್ತೀರಾ. पुरुषोत्तम चोला देखते हो, फील करते हो कि हम फिर नई दुनिया सतयुग में इनकी वंशावली में जाएंगे अर्थात सुखधाम में जाएंगे अथवा पुरुषोत्तम बनेंगे. ಆ ಪುರುಷೋತ್ತಮ ಮುಖ, ಆ ಚೆಹರೆ ನಿಮಗೆ ಕಾಣಿಸುತ್ತಾ? ಪುರುಷೋತ್ತಮ ಡ್ರೆಸ್ ನೋಡ್ತೀರಾ, ಪುರುಷೋತ್ತಮ ದೇವತಾ ಡ್ರೆಸ್ ನೋಡ್ತೀರಾ, ಆ ಶರೀರ ಫೀಲ್ ಮಾಡ್ತೀರಾ. ನಾವು ಪುನಃ ಆ ಹೊಸ ಜಗತ್ತು ಸತ್ಯಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರ ವಂಶಾವಳಿಗಳಾಗಿ ಬರ್ತೀವಿ, ಅಂದ್ರೆ ಸುಖಧಾಮದಲ್ಲಿ ಬರ್ತೀವಿ ಅಥವಾ ಪುರುಷೋತ್ತಮರಾಗ್ತೀವಿ. ಬೈಟೆ ಬೈಟೆ ವಿಚಾರ ಆತೆ ಹೇ. ನೀವು ಎಲ್ಲಾದ್ರೂ ಅಲ್ಲಿ ಇಲ್ಲಿ ಕುತ್ಕೊಂಡಾಗ ಈ ವಿಚಾರಗಳು ಬರುತ್ತಾ? स्टूडेंट जो पढ़ते हैं तो जो दर्जे पढ़ते वह जरूर बुद्धि में होगा ना, मैं बैरिस्टर या फलाना बनूंगा. ವಿದ್ಯಾರ್ಥಿ ಯಾರು ಓದ್ತಾರೆ, ಯಾವ ದರ್ಜೆಯಲ್ಲಿ ಓದ್ತಾರೋ ಅವಶ್ಯಕವಾಗಿ ಅವರಿಗೆ ಬುದ್ಧಿಯಲ್ಲಿ ಇರುತ್ತಲ್ವಾ, ನಾನು ಬ್ಯಾರಿಸ್ಟರ್ ಅಥವಾ ನಾನು ಇಂತಹ ಪದವಿಯನ್ನ ಪಡ್ಕೊಳಕ್ಕೆ ಓದ್ತಾ ಇದ್ದೀನಿ. वैसे तुम भी जब यहाँ बैठते हो ये जानते हो हम विष्णु डिनास्टी में जाएंगे. ಹಾಗೆ ನೀವು ಮಕ್ಕಳು ಯಾವಾಗ ಇಲ್ಲಿ ಬಂದು ಕುತ್ಕೊಳ್ತೀರಿ ಆವಾಗ ನಿಮಗೆ ಗೊತ್ತಿದೆಯಾ ನಾವು ವಿಷ್ಣು ರಾಜ್ಯದಲ್ಲಿ ಬರ್ತೀವಿ ಅಂತ. ಆ ಡ್ರೆಸ್ಸು, ಆ ಚೆಹರೆ, ಆ ಯುಗ ಇದೆಲ್ಲ ಕಾಣಿಸ್ತದ ನಿಮ್ಮೊಂದಿಗೆ? ವಿಷ್ಣು ಕೆ ದೋ ರೂಪ ಹೇ ಲಕ್ಷ್ಮೀ ನಾರಾಯಣ್ ದೇವಿ ದೇವತಾ, ತುಮಾರಿ ಬುದ್ಧಿ ಅಭಿ ಅಲೌಕಿಕ್ ಹೇ. ವಿಷ್ಣು ಅಂದ್ರೇನೆ ಲಕ್ಷ್ಮೀ ನಾರಾಯಣರ ಅಥವಾ ದೇವಿ ದೇವತೆಯ ಕಂಬೈನ್ಡ್ ಸ್ವರೂಪ. ನಿಮ್ಮ ಬುದ್ಧಿ ಈಗ ಅಲೌಕಿಕವಾಗಿದೆ.
और कोई मनुष्य की बुद्धि में बातें रमण नहीं करती होगी. ಬೇರೆ ಯಾರ ಬುದ್ಧಿಯಲ್ಲೂ ಈ ಮಾತುಗಳ ಚಿಂತನೆ ಇರೋದಿಲ್ಲ. तुम बच्चों की बुद्धि में सब बातें हैं, कोई ಕಾಮನ್ ಸತ್ಸಂಗ್ नहीं है. ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಮಾತುಗಳು ಇದೆ, ಇದೇನು ಸಾಧಾರಣವಾಗಿರೋ ಸತ್ಸಂಗ ಅಲ್ಲ. यहाँ बैठे हो समझते हो सत बाबा जिसको शिव कहा जाता उनके संग में बैठे हैं. ಇಲ್ಲಿ ಬಂದು ಯಾವಾಗ ಕುತ್ಕೊಳ್ತೀರಿ ನೀವು ಮಕ್ಕಳು, ನಿಮಗೆ ಗೊತ್ತಿದೆ ನಾವು ಸತ್ಯ ತಂದೆ ಯಾರನ್ನ ಶಿವ ಅಂತ ಕರೀಲಾಗುತ್ತೆ ಅವರ ಸಂಘದಲ್ಲಿ ಕುಳಿತಿದೀವಿ. ಶ್ರೀ ಬಾಬಾ ರಚಯಿತ ಅವರೇ, ಆ ರಚಯಿತನೇ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಬಲ್ಲವರು, ಅವರೇ ಈ ನಾಲೆಡ್ಜ್ ಅನ್ನ ಕೊಡ್ತಾರೆ. ಜೈಸೆ ಕಿ ಕಲ್ ಕಿ ಬಾತ್ ಸುನಾತೆ ಹೇ. ಬಾಬೋರೆಷ್ಟು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಯಾವ ತರ ಹೇಳ್ತಾರೆ ಅಂದ್ರೆ ನಿನ್ನೆ ಮತ್ತು ನಾಳೆ ಮಾತಿನ ತರ ಹೇಳ್ತಾರೆ, ಅಂದ್ರೆ ಅಷ್ಟು ಸಮೀಪವಾಗಿ ಹೇಳ್ತಾರೆ. यहाँ बैठे हो तो ये तो याद होगा ना माए है रिजुविनेट होने अर्थात ये शरीर बदल ದೇವತಾ ಶರೀರ್ ಲೇನೆ. ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ ಅಂದ್ರೆ ನಿಮಗೆ ನೆನಪಿದೆ, ಸ್ಮೃತಿ ಇದೆ, ನಾವ್ ಇಲ್ಲಿಗೆ ಬಂದಿರದೇ ಪರಿವರ್ತನೆ ಆಗ್ಲಿಕ್ಕೆ. ಪರಿವರ್ತನೆ ಆದ್ಮೇಲೆ ಈ ಶರೀರನೂ ಪರಿವರ್ತಿತವಾಗಿ ದೇವತಾ ಶರೀರವನ್ನ ತಗೊಳ್ತೀರಿ. ಆತ್ಮ ಹೇಳುತ್ತೆ ನಾನೀಗ ತಮೋ ಪ್ರಧಾನ ಹಳೆ ಶರೀರವನ್ನ ಬಿಟ್ಟು ಪರಿವರ್ತನೆ ಮಾಡಿಕೊಂಡು ನಾನು ಲಕ್ಷ್ಮೀನಾರಾಯಣರಂತ ಶರೀರವನ್ನು ಧಾರಣೆ ಮಾಡ್ತೀನಿ. ಏಮ್ ಆಬ್ಜೆಕ್ಟ್ ಕಿತನಾ ಶ್ರೇಷ್ಠ ಹೇ. ನಿಮ್ಮ ಗುರಿ ಉದ್ದೇಶ ಎಷ್ಟೊಂದು ಶ್ರೇಷ್ಠವಾಗಿದೆ. ಓದಿಸುವಂತಹ ಟೀಚರ್ ಅವಶ್ಯಕವಾಗಿ ಓದುವಂತಹ ವಿದ್ಯಾರ್ಥಿಗಳಿಗಿಂತ ಬುದ್ಧಿವಂತರು ಇರ್ಬೇಕಾಗುತ್ತಲ್ಲ. पढ़ाने वाले टीचर जरूर पढ़ने वाले स्टूडेंट से होशियार होगा ना. पढ़ाते हैं अच्छे कर्म सिखलाते हैं जरूर ऊंच होगा ना. ಬಾಬೋರು ಓದಿಸ್ತಾರೆ, ಶ್ರೇಷ್ಠ ಕರ್ಮವನ್ನ ಕಲಿಸ್ತಾರೆ ಅಂದ್ರೆ ಅವಶ್ಯಕವಾಗಿ ಅವರು ಸರ್ವಶ್ರೇಷ್ಠ ತಂದೆ. ನಿಮಗೆ ಗೊತ್ತಿದೆ ಹಮ್ಕೋ ಸಬ್ಸೆ ಊಂಚತೆ ಊಂಚ್ ಭಗವಾನ್ ಪಡಾತೆ ಹೇ. ನಮ್ಗೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಓದಿಸ್ತಾರೆ. ಭವಿಷ್ಯದಲ್ಲಿ ನಾವೇ ದೇವತೆಗಳಾಗ್ತೀವಿ. ನಾವು ಓದ್ತಾ ಇದೀವಿ ಭವಿಷ್ಯದ ಹೊಸ ಜಗತ್ತಿಗೋಸ್ಕರ. ಅವ್ರ ಕೊಯ್ಕೋ ನೈ ದುನಿಯಾ ಕಾ ಪತಾ ಬಿ ನೈ. ಇನ್ಯಾರಿಗೂ ಆ ಹೊಸ ಜಗತ್ತಿನ ಬಗ್ಗೆನೋ ಗೊತ್ತೇ ಇಲ್ಲ. ನಿಮ್ಮ ಬುದ್ಧಿಯಲ್ಲಿದೆ ಈ ಲಕ್ಷ್ಮೀನಾರಾಯಣರು ಹೊಸ ವಿಶ್ವಕ್ಕೆ ಮಾಲೀಕರಾಗಿದ್ರು, ಅವಶ್ಯಕವಾಗಿ ಪುನಃ ರಿಪೀಟ್ ಆಗುತ್ತೆ. ಆ ಹೊಸ ವಿಶ್ವ ಏನಿದೆ ಅದು ಪುನಃ ರಿಪೀಟ್ ಆಗುತ್ತೆ. तो बाप समझाते हैं तुमको पढ़ाकर मनुष्य से देवता बनाता हूँ. ಬಾಬೋರು ತಿಳಿಸ್ಕೊಡ್ತಾರೆ, ಮಕ್ಕಳೇ ನಾನ್ ನಿಮಗೆ ಓದಿಸಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತೀನಿ. ದೇವತೆಗಳು ಅಂದ್ರೂ ಅವಶ್ಯಕವಾಗಿ ನಂಬರ್ ವಾರ್ ಇರ್ತಾರೆ. ದೈವಿ ರಾಜಧಾನಿ ಇರುತ್ತಲ್ವಾ. ತುಮಾರ ಸಾರಾ ದಿನ್ ಯಹಿ ಖ್ಯಾಲ ಚಲ್ತಾ ಹೋಗಾ ಕಿ ಹಮ್ ಆತ್ಮ ಹೈ. ನಿಮ್ಗೆ ಇಡೀ ದಿನ ಇದೇ ವಿಚಾರ ನಡೀತಾ ಇರ್ಬೇಕು, ಇದೇ ಸ್ಮೃತಿ ಇರಬೇಕು, ನಾನು ಆತ್ಮ ಆಗಿದ್ದೀನಿ. ನಾವು ಆತ್ಮ ಬಹಳ ಪತೀತರಾಗಿದ್ವಿ. ಈಗ ಪಾವನರಾಗ್ಲಿಕ್ಕೆ ಪಾವನ ತಂದೆಯನ್ನ ನೆನ್ಪು ಮಾಡ್ತೀವಿ. ನೆನಪಿನ ಅರ್ಥನೂ ತಿಳ್ಕೊಳ್ಬೇಕು. ಆತ್ಮ ಯಾದ್ ಕರ್ತಿ ಹೇ ಅಪ್ನೆ ಸ್ವೀಟ್ ಬಾಪ್. ಆತ್ಮ ನೆನಪು ಮಾಡುತ್ತೆ ತನ್ನ ಮಧುರ ತಂದೆಯನ್ನ. ಬಾಬಾ ಸ್ವಯಂ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನಪು ಮಾಡೋದ್ರಿಂದ ನೀವು ಸತೋ ಪ್ರಧಾನ ದೇವತೆಗಳಾಗ್ತೀರಿ. ಇಲ್ಲಿ ಎಲ್ಲವೂ ಆಧಾರಿತವಾಗಿದೆ ನೆನಪಿನ ಯಾತ್ರೆ ಮೇಲೆ. ಬಾಬ್ ಜರೂರ್ ಪೂಛೆಂಗೆ ನಾ ಬಚ್ಚೆ ಕಿತನಾ ಸಮಯ ಯಾದ್ ಕರ್ತೆ ಹೋ. ಬಾಬೋರ್ ಅವಶ್ಯಕವಾಗಿ ಕೇಳ್ತಾರೆ, ಮಕ್ಕಳೇ ನೀವು ನನ್ನನ್ನು ಎಷ್ಟು ಸಮಯ ನೆನಪು ಮಾಡ್ತೀರಿ. ಬಾಬೋರ ನೆನಪಲ್ಲೇ ಮಾಯೆಯ ಯುದ್ಧನೂ ನಡೆಯುತ್ತೆ. ತುಮ್ ಕುछ समझते हो यात्रा नहीं परंतु जैसे कि लड़ाई है इसमें विघ्न बहुत पड़ते हैं. ನಿಮಗ್ ಗೊತ್ತಿದೆ ಈ ಯಾತ್ರೆ ಏನೋ ಇದು ಯಾತ್ರೆ ಅಷ್ಟೇ ಅಲ್ಲ, ಇದೊಂದು ರೀತಿ ಯುದ್ಧ. ಮಾಯೆ ಜೊತೆ ಇದು ಯುದ್ಧ. ಈ ನೆನಪಿನ ಮಾತಲ್ಲೇ ವಿಘ್ನಗಳು ತುಂಬಾ ಬರುತ್ತೆ. याद की यात्रा में रहने में ही माया विघ्न डालती अर्थात याद भुला देती है. ನೆನಪಿನ ಯಾತ್ರೆ ಮಾತಲ್ಲೇ ಮಾಯೆ ವಿಘ್ನನೂ ಹಾಕುತ್ತೆ, ಬಾಬೋರ ನೆನಪನ್ನು ಮರೆಸುತ್ತೆ. कहते भी है बाबा हमको आपकी याद में रहने में माया के तूफान बहुत लगते हैं. ಮಕ್ಕಳು ಬಾಬೋರಿಗೆ ಹೇಳ್ತಾರೆ, ಬಾಬಾ
ನಾವು ನಿಮ್ಮ ನೆನಪಲ್ಲಿ ಇರ್ಬೇಕು ಅನ್ನುವಾಗ್ಲೇನೆ ಮಾಯೆ ಬಿರುಗಾಳಿ ತುಂಬಾ ಬರುತ್ತೆ. ನಂಬರ್ 1 ಬಿರುಗಾಳಿ ದೇಹ ಅಭಿಮಾನದ ಬಿರುಗಾಳಿ. ಆಮೇಲೆ ಬರುತ್ತೆ ಕಾಮದ ಬಿರುಗಾಳಿ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇನ್ನು ಮುಂತಾದ. आज काम का तूफान, कल क्रोध का तूफान और लोभ का तूफान आया. आज हमारी अवस्था अच्छी रही, कोई भी तूफान नहीं आया. ಮಕ್ಕಳದೆಲ್ಲ ಚಾರ್ಟು ಬಾಬೋರಿಗೆ ಬರುತ್ತೆ. ಇವತ್ತು ಕಾಮದ ಬಿರುಗಾಳಿ, ನಾಳೆ ಕ್ರೋಧದ ಬಿರುಗಾಳಿ, ಮತ್ ನಾಡಿದ್ದು ಲೋಭದ ಬಿರುಗಾಳಿ, ಇನ್ನೊಂದಿನ ಇನ್ನೊಂದು ಬಿರುಗಾಳಿ. ಆಮೇಲೆ ಬರೀತಾರೆ ಮಕ್ಕಳು, ಬಾಬಾ ಇವತ್ತು ನನ್ನ ಸ್ಥಿತಿ ಚೆನ್ನಾಗಿತ್ತು. ಇನ್ನೊಂದ್ಸಲ ಬರೀತಾರೆ, ಬಾಬಾ ಮಾಯೆ ಬಿರುಗಾಳಿ ಬಂತು. ಸ್ಥಿತಿ ಚೆನ್ನಾಗಿತ್ತು ಅಂದಾಗ ಇವತ್ತೇನು ಮಾಯೆ ಬಿರುಗಾಳಿ ಬಂದಿಲ್ಲ ಬಾಬಾ ಅಂದ್ರೆ ಎಲ್ಲಾ ಸಮಾಚಾರನು ಬಾಬಾ ಅವರಿಗೆ ಬರೀತಾರೆ. ಯಾದ್ ಕಿ ಯಾತ್ರಾ ಮೇ ಸಾರಾ ದಿನ್ ರಹೆ ಬಡಿ ಖುಷಿ ಥಿ. ಬಾಬಾ ಅವ್ರಿಗೆ ಚಾರ್ಟ್ ಬರೀತಾರೆ, ಬಾಬಾ ಇವತ್ತು ನಾನು ಇಡೀ ದಿನ ನಿಮ್ಮ ನೆನಪಲ್ಲೇ ಇದ್ದೆ, ತುಂಬಾ ಖುಷಿ ಇತ್ತು ನನ್ಗೆ. ಬಾಬಾಕೋ ಬಹುತ್ ಯಾದ್ ಕಿಯ. ಬಾಬಾ ನಿಮ್ಮನ್ನ ನಾನು ತುಂಬಾ ನೆನ್ಪು ಮಾಡಿದ್ದೀನಿ. तो याद में प्रेम के आंसू बहते रहते हैं, बाप की याद में रहने से तुम मीठे बन जाएंगे. ಬಾಬೋರ ನೆನಪಿನಲ್ಲಿ ಪ್ರೇಮದ ಆನಂದ ಬಾಷ್ಪ ಹರಿತಾ ಇರುತ್ತೆ. ಬಾಬೋರ್ ನೆನಪು ಇದೆಲ್ಲ ಮಕ್ಕಳು ಚಾರ್ಟ್ ಹೇಳದ್ ಬಾಬೋರಿಗೆ. ಬಾಬೋರ ನೆನಪು ಮಾಡೋದ್ರಿಂದನೇ ತುಂಬಾ ಮಧುರರಾಗ್ತೀರಿ. ಈ ಮಕ್ಕಳಿಗೆ ಇದು ಗೊತ್ತಿದೆ. ಆ ಮಾಯಾಸೆ ಹಾರ್ ಖಾತೆ ಖಾತೆ ಕಹಾ ತಕ್ ಆಕರ್ ಪਹੁಂಚೆ ಹೇ. ಮಾಯೆಗೆ ಸೋಲ್ತಾ ಸೋಲ್ತಾ ನಾವು ಎಲ್ಲಿವರೆಗೂ ಬಂದು ತಲುಪಿದೀವಿ. ಬಚ್ಚೆ ಹಿಸಾಬ್ ನಿಕಾಲ್ತೆ ಹೇ, ಕಲ್ಪ ಮೇ ಕಿತನೆ ಮಾಸ್ ಕಿತನೆ ದಿನ್ ಹೇ. ಬುದ್ಧಿ ಮೇ ಆತಾ ಹೇನಾ. ಈ ಮಕ್ಕಳಿಗೆ ಗೊತ್ತಿದೆ ಮಾಯೆಗೆ ಸೋಲ್ತಾ ಸೋಲ್ತಾ ಎಲ್ಲಿವರೆಗೂ ಬಂದು ತಲುಪಿದೀವಿ. ಮಕ್ಕಳು ಎಲ್ಲ ಲೆಕ್ಕ ತೆಗಿಬಹುದು. ಕಲ್ಪದಲ್ಲಿ ಎಷ್ಟು ವರ್ಷ, ಎಷ್ಟು ಮಾಸ, ಎಷ್ಟು ದಿನ, ಇದೆಲ್ಲ ನಿಮ್ ಬುದ್ಧಿಯಲ್ಲಿ ಬರುತ್ತೆ. ಅಗರ್ ಕೊಯ್ ಕಹೆ ಲಾಖೋ ವರ್ಷ ಆಯಿತು, ಫಿರ್ ಕೊಯ್ ಹಿಸಾಬ್ ಥೋಡಿ ಕರ್ ಸಕೆ. ಇಲ್ಲ ನಿಮ್ಗೇನಾದ್ರೂ ಲಕ್ಷಾಂತರ ವರ್ಷ ಆಯುಷ್ಯ ಸೃಷ್ಟಿದು ಅನ್ನೋದಾದ್ರೆ ಯಾವ ತರ ಲೆಕ್ಕ ತೆಗಿಯಕ್ಕಾಗುತ್ತೆ. ಬಾಬೋರ್ ತಿಳಿಸ್ಕೊಡ್ತಾರೆ, ಈ ಸೃಷ್ಟಿ ಚಕ್ರ ತಿರುಗ್ತಾ ಇರುತ್ತೆ. ಈ ಚಕ್ರದಲ್ಲಿ ನಾವ್ ಎಷ್ಟು ಜನ್ಮಗಳನ್ನ ಪಡಿತೀವಿ, ಹೇಗೆ ರಾಜ್ಯವನ್ನ ಮಾಡ್ತೀವಿ, ಇದೆಲ್ಲ ನಿಮ್ ಮಕ್ಕಳಿಗೆ ಗೊತ್ತಿದೆ. ಇದೆಲ್ಲವೂ ಬಿಲ್ಕುಲ್ ಹೊಸ ಮಾತುಗಳು, ಹೊಸ ಜ್ಞಾನ, ಇದು ಹೊಸ ಜಗತ್ತಿಗಿದು. ನೈ ದುನಿಯಾ ಸ್ವರ್ಗಕ್ಕೋ ಕಹಾ ಜಾತಾ ಹೈ. ಹೊಸ ಜಗತ್ತಂದ್ರೆ ಸ್ವರ್ಗಕ್ಕೆ ಕರೀಲಾಗತ್ತೆ. ತುಮ್ ಕಹೆಂಗೆ ಹಮ್ ಅಭಿ ಮನುಷ್ಯ ಹೇ ದೇವತಾ ಬನ್ ರಹೇ ಹೇ. ಬಾಬಾ ಹೇಳ್ತಾರೆ, ನೀವೇನ್ ಹೇಳ್ತೀರಿ, ಈಗ ನಾವು ಮನುಷ್ಯರು ಪುರುಷಾರ್ಥ ಮಾಡ್ತಾ ಇದೀವಿ, ಆಮೇಲೆ ನಾವು ದೇವತೆಗಳಾಗ್ತೀವಿ. ದೇವತಾ ಪದವಿ ಜಗತ್ತಿನ ಎಲ್ಲ ಪದವಿಗಿಂತ ಉನ್ನತವಾದ ಪದವಿ. ಈ ಮಕ್ಕಳಿಗೆ ಗೊತ್ತಿದೆ, ಹಮ್ ಸಬ್ಸೆ ನ್ಯಾರಿ ನಾಲೆಜ್ ಲೇ ರಹೇ ಹೇ. ನಾವು ಜಗತ್ತಿಗಿಂತ ಭಿನ್ನವಾದ ಜ್ಞಾನವನ್ನ ಬಾಬೋರಿಂದ ತಗೊಳ್ತಾ ಇದೀವಿ. ಹಮ್ಕೋ ಪಡಾನೆ ವಾಲ ಕೌನ್ ಪಡಾನೆ ವಾಲ बिल्कुल न्यारा विचित्र है. उनको यह साकार चित्र नहीं है, वह है ही निराकार. ನಮ್ಗೆ ಓದಿಸೋರು ಬಿಲ್ಕುಲ್ ನ್ಯಾರ, ವಿಚಿತ್ರವಾದವರು. ಚಿತ್ರ ಇಲ್ಲ ಅಂದ್ರೆ ಸಾಕಾರ ದೇಹ ಇಲ್ಲ. ಬಾಬಾ ಹೇಳ್ತಾರೆ ನಾನು ನಿರಾಕಾರ. ನೋಡಿ ಡ್ರಾಮಾದಲ್ಲಿ ಎಂತಹ ಒಳ್ಳೆ ಪಾರ್ಟ್ ಇದೆ ಇದು. ಬಾಪ್ ಪಡಾಯೆ कैसे खुद बतलाते, मैं फलाने तन में आता हूँ. ಬಾಬೋರು ಓದಿಸ್ತಾರೆ. ಹೇಗ್ ಓದಿಸ್ತಾರೆ, ಅದಕ್ಕೆ ಸ್ವಯಮೇ ಹೇಳ್ತಾರೆ, ನಾನು ಯಾರ ಶರೀರದಲ್ಲಿ ಬರ್ತೀನಿ. ಕಿಸ್ ತನ್ಮೆ ಆತಾ ಹೂಂ ವೋ ಭಿ ಬತಾತೆ. ನಾನು ಯಾರ ಶರೀರದಲ್ಲಿ ಬರ್ತೀನಿ, ಅವ್ರು ಯಾರು ಏನು ಎಲ್ಲ ಪರಿಚಯನೂ ಕೊಡ್ತಾರೆ ಬಾಬೋರು. ಮನುಷ್ಯ ಮೂಂಜತೆ ಕ್ಯಾ ಏಕ್ ತನ್ में आएगा, तो परंतु ये तो ड्रामा है ना, इसमें चेंज हो नहीं सकती है. ಮನುಷ್ಯರಿಗೆ ಏನ್ ಪ್ರಶ್ನೆ, ಈ ಶರೀರದಲ್ಲಿ ಇನ್ನೊಬ್ರು ಹೆಂಗ್ ಬರಕ್ಕಾಗತ್ತೆ ಅಂತ. ಬಾಬಾ ಹೇಳ್ತಾರೆ ಇದೆಲ್ಲವೂ ಡ್ರಾಮಾ, ಇದನ್ನ ಯಾರು ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಒಂದು ಶರೀರದಲ್ಲಿ ಆತ್ಮ ಇನ್ನೊಂದು ಪ್ರವೇಶ ಮಾಡಕ್ ಸಾಧ್ಯ ಇದೆ ಅಂದ್ರೆ ಬಾಬಾ ಹೇಳ್ತಾರೆ ನಾನು ಪರಮ ಆತ್ಮ ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡ್ತೀನಿ. ये बातें तुम ही सुनते हो और धारण करते हो और सुनाते हो, कैसे हमको शिव बाबा पढ़ाते हैं. ಎಲ್ಲ ಮಾತು ನೀವೇ ಕೇಳ್ತೀರಿ, ನೀವೇ ಧಾರಣೆ ಮಾಡ್ಕೊತೀರಿ, ಬೇರೆಯವರಿಗೂ ತಿಳಿಸ್ಕೊಡ್ತೀರಿ. ಹೇಗೆ ನಮ್ಗೆ ಶಿವ ಬಾಬೋರ್ ಓದಿಸ್ತಾರೆ, ನಾವು ಪುನಃ ಬೇರೆ ಆತ್ಮಗಳಿಗೆ ಇದನ್ನ ಓದಿಸ್ಬೇಕು. ಬಾಬೋರ್ ನಮ್ಗೆ ಓದಿಸಿದ್ದನ್ನ ಇನ್ನು ಅನೇಕ ಆತ್ಮಗಳಿಗೆ ಓದಿಸ್ಬೇಕು.
ಓದೋದಂತೂ ಆತ್ಮನೇ ಕಲಿಯುತ್ತೆ, ಆತ್ಮನೇ ಕಲಿಸುತ್ತೆ. ಆತ್ಮ ಮೋಸ್ಟ್ ವ್ಯಾಲ್ಯುಬಲ್, ಆತ್ಮ ಅವಿನಾಶಿ, ಅಮರವಾಗಿದೆ. ಈ ಶರೀರ ಅಂತೂ ಖತಮ್, ವಿನಾಶ ಆಗುತ್ತೆ. ನಾವೆಲ್ಲರೂ ನಮ್ಮ ಪರಂಪಿತ ಪರಮಾತ್ಮನಿಂದ ಈ ಜ್ಞಾನವನ್ನ ತಗೊಳ್ತಾ ಇದ್ದೀವಿ. ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ, 84 ಜನ್ಮಗಳ ಜ್ಞಾನವನ್ನ ತಗೊಳ್ತಾ ಇದ್ದೀವಿ. ನಾಲೆಜ್ ಕೌನ್ ಲೇತೆ ಹೇ? ಪರಂಪಿತ ಪರಮಾತ್ಮ ನಾಲೆಜ್ ಕೊಡೋರು. ಈ ನಾಲೆಜ್ ಅನ್ನ ತಗೊಳ್ಳೋರು ಯಾರು? ಆತ್ಮ. ಆತ್ಮ ಅವಿನಾಶಿಯಾಗಿದೆ. ಮೋಹ ಭಿ ರಖನಾ ಚಾಹಿಯೆ ಅವಿನಾಶಿ ಚೀಸ್ ಮೇ, ನಕಿ ವಿನಾಶಿ ಚೀಸ್ ಮೇ. ಮೋಹ ಇಟ್ಕೊಳ್ಳದೆ ಆದ್ರೆ ಅವಿನಾಶಿ ವಸ್ತುನಲ್ಲಿ ಮೋಹ ಇಡಿ, ವಿನಾಶಿ ವಸ್ತುವಲ್ಲ. ಇತನಾ ಸಮಯ ತುಮ್ ವಿನಾಶಿ ಶರೀರ್ ಮೇ ಮೋಹ ರಖತೆ ಆಯೆ ಹೋ. ಇದು ಸಂಗಮ್ ಯುಗದ್ದು. ಅವಿನಾಶಿ ಆಗಿರೋದ್ರ ಮೇಲೆ ಮೋಹ ಇಡೋದು. ಇಷ್ಟು ಜನ್ಮ ಇಷ್ಟು ಸಮಯ ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಈ ವಿನಾಶಿ ಶರೀರ, ವಿನಾಶಿ ವಸ್ತುಗಳ ಮೇಲೆ ಮೋಹ ಇಟ್ಕೊಂಡ್ ಬಂದಿದ್ದೀರಿ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮ, ಈ ಶರೀರದ ಭಾನವನ್ನ ಬಿಡಬೇಕು. ಕೆಲವು ಮಕ್ಕಳು ಬರೀತಾರೆ ಬಾಬೋರಿಗೆ, ಮುಜ್ ಆತ್ಮಾನೇ ಕಾಮ್ ಕಿಯಾ, ಮುಜ್ ಆತ್ಮಾನೇ ಆಜ ಭಾಷಣ ಕಿಯಾ. ಅಂದ್ರೆ ಬಾಬೋರಿಗೆ ಬರಿಬೇಕಾದ್ರೂ ಬರೀತಾರೆ, ನಾನು ಆತ್ಮ, ಬಾಬಾ ಭಾಷಣ ಮಾಡಿದೆ ಇಂಥ ಕಡೆ, ನನ್ನ ಆತ್ಮ ಇಂಥ ಸೇವೆ ಮಾಡಿದೆ, ಕೆಲಸ ಮಾಡಿದೆ, ಈ ತರ ಬರೀತಾರೆ. ಮುಜ್ ಆತ್ಮಾನೇ ಆಜ್ ಬಹುತ್ ಬಾಬಾ ಕೋ ಯಾದ್ ಕಿಯಾ, ವ ಸುಪ್ರೀಂ ಆತ್ಮ ನಾಲೆಜ್ಫುಲ್. ನಾನು ಆತ್ಮ ನನ್ನ ತಂದೆಯನ್ನ ಇವತ್ತು ತುಂಬಾ ನೆನ್ಪು ಮಾಡಿದ್ದೀನಿ. ಅವರು ಸುಪ್ರೀಂ ಆತ್ಮ, ಅವರು ನಾಲೆಜ್ಫುಲ್. ಬಾಬಾ ಹೇಳ್ತಾರೆ, ನಿಮ್ ಮಕ್ಕಳಿಗೆ ಎಷ್ಟೊಂದು ನಾಲೆಜ್ ಕೊಡ್ತಾರೆ ಬಾಬೋರು. ಮೂಲವತನ ಸೂಕ್ಷ್ಮ ವತನವನ್ನು ತಿಳ್ಕೊಂಡಿದ್ದೀರಿ. ಆದ್ರೆ ಜಗತ್ತಿನ ಮನುಷ್ಯರು ಯಾರ ಬುದ್ಧಿಯಲ್ಲೂ ಇದೇನೂ ಇಲ್ಲ. ತುಮಾರಿ ಬುದ್ಧಿ ಮೇ ಹೇ ರಚತಾ ಕೌನ್ ಹೇ? इस मनुष्य सृष्टि का क्रिएटर गाया जाता है, जरूर ಕರ್ತವ್ಯ ಮೇ ಆತೆ ಹೇ. ಈಗ ನಿಮ್ ಬುದ್ಧಿಯಲ್ಲಿದೆ ರಚಯಿತ ಯಾರು, ಈ ಮನುಷ್ಯ ಸೃಷ್ಟಿಯ ಕ್ರಿಯೇಟರ್ ಅಂತ ಯಾರಿಗೆ ಹೇಳಲಾಗುತ್ತೆ? ಅವಶ್ಯಕವಾಗಿ ಅವರು ಕರ್ತವ್ಯದಲ್ಲಿ ಬರ್ತಾರೆ. ಈ ಮಕ್ಕಳಿಗೆ ಗೊತ್ತಿದೆ, ಅವ್ರ ಕೊಯ್ ಮನುಷ್ಯ ನಹಿ ಜಿಸ್ಕೋ ಆತ್ಮ और ಪರಮಾತ್ಮ ಬಾಪ್ ಯಾದ್ ಹೋ. ನಿಮ್ಮನ್ನ ಬಿಟ್ರೆ ಈ ಜಗತ್ತಲ್ಲಿ ಇನ್ಯಾರೊಬ್ಬ ಮನುಷ್ಯರು ಇಲ್ಲ ಯಾರಿಗೆ ಆತ್ಮ ಹಾಗೂ ಪರಮಾತ್ಮ ತಂದೆಯ ನೆನಪಿರವರು. ಬಾಬುವ್ರು ಜ್ಞಾನ ಕೊಡ್ತಾರೆ, ಮಕ್ಕಳೇ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ನೀವು ಆತ್ಮ ಶರೀರ ಅಂತ ತಿಳ್ಕೊಂಡು ಉಲ್ಟಾ ನೇತಾಡ್ತಾ ಇದ್ದೀರಿ. ಹೆಂಗೆ ಬಾವಲಕ್ಕಿ ಉಲ್ಟಾ ನೇತಾಡತ್ತಲ್ಲ, ಕಾಲ್ ಮೇಲೆ ತಲೆ ಕೆಳಗೆ, ಹಂಗೆ ನಿಮ್ಮನ್ನ ನೀವು ಶರೀರ ಅಂತ ತಿಳ್ಕೊಂಡು ಉಲ್ಟಾ ನೇತಾಡ್ತಾ ಇದ್ದೀರಿ. ಆತ್ಮ ಸಚ್ಚಿತ್ ಆನಂದ ಸ್ವರೂಪ ಆಗಿದೆ. ಆತ್ಮದ್ದೇ ಎಲ್ಲದಕ್ಕಿಂತ ಜಾಸ್ತಿ ಮಹಿಮೆ. ಏಕ್ ಬಾಪ್ಗೆ ಆತ್ಮಕಿ ಕಿತನಿ ಮಹಿಮಾ ಹೇ? ಒಬ್ಬ ಪರಮ ಆತ್ಮಂದು ಎಷ್ಟೊಂದು ಮಹಿಮೆ ಇದೆ. ಅವರೇ ದುಃಖ ಹರ್ತ ಸುಖ ಕರ್ತರ. ಮಚ್ಚರೋ ಆದಿ ಕಿ ತೋ ಮಹಿಮಾ ನಹಿ ಕರೆಂಗೆ, ವಹ ದುಃಖ हरता सुख करता है, ज्ञान का सागर है, नहीं तो वह बाप की महिमा है. ಬಾಬಾ ಹೇಳ್ತಾರೆ, ಸೊಳ್ಳೆಗಳದ್ದು ದುಃಖ ಕೊಡೋದ್ರದ್ದು ಯಾರ್ದು ಮಹಿಮೆ ಇಲ್ಲ. ಸೊಳ್ಳೆ, ನೊಣ, ಇರುವೆ ಇದು ಯಾವ್ದ್ರದ್ದು ಏನು ಮಹಿಮೆ ಇಲ್ಲ. ಶ್ರೀ ಬಾಬೋರ್ ಮಹಿಮೆ ದುಃಖ ಹರ್ತ ಸುಖ ಕರ್ತ, ಜ್ಞಾನದ ಸಾಗರ. ಇಲ್ಲಾಂದ್ರೆ ಬಾಬೋರಿ ಕರ್ತವ್ಯಗಳೇ ಮಾಡಿಲ್ಲ ಅಂದ್ರೆ ಅವ್ರ ಮಹಿಮೆನು ಏನಿರ್ತಾ ಇತ್ತು? ನೀವುನು ಪ್ರತಿಯೊಬ್ರು खुद दुख हरता सुख करता हो, क्योंकि उस बाप के बच्चे हो ना. ನೀವುನು ಸ್ವಯಂ ನೀವು ದುಃಖ ಹರ್ತ ಸುಖ ಕರ್ತ, ಏಕೆಂದ್ರೆ ನೀವು ಆ ತಂದೆ ಮಕ್ಕಳಲ್ವಾ. ಎಲ್ಲರ ದುಃಖವನ್ನು ದೂರ ಮಾಡಿ ಸುಖ ಕೊಡ್ತೀರಿ. ಬಾಬಾ ಹೇಳ್ತಾರೆ, ಅದನ್ನು ಅರ್ಧ ಕಲ್ಪಕ್ಕೆ. ಈ ಜ್ಞಾನ ಇನ್ಯಾರಲ್ಲೂ ಇಲ್ಲ. ನಾಲೇಶ್ವಲ್ ಒಬ್ರೇ ತಂದೆ. ನಮ್ಮಲ್ಲೂ ಬಾಬಾ ತನ್ನಲ್ಲೇನ್ ಜ್ಞಾನ ಇದೆ ಅದು ನಮಗೂ ಕೊಡ್ತಾ ಇದ್ದಾರೆ. हमारे में नो नॉलेज, एक बाप को ही नहीं जानते तो बाकी फिर क्या नॉलेज होगी. ಬಾಬೋರ್ ಜ್ಞಾನ ಕೊಡದೇ ಇದ್ರೆ ನಮ್ಮಲ್ಲೂ ಏನೋ ಜ್ಞಾನ ಇರ್ಲಿಲ್ಲ, ನೋ ನಾಲೆಜ್. ಬಾಬಾ ಹೇಳ್ತಾರೆ, ಒಬ್ಬ ತಂದೆ ಯಾರು ಅನ್ನೋದೇ ತಿಳ್ಕೊಂಡಿಲ್ಲ ಅಂದ್ರೆ ಬಾಕಿ ಇನ್ನೇನ್ ನಾಲೆಜ್ ಇರುತ್ತೆ? ಈಗ ನೀವು ಫೀಲ್ ಮಾಡ್ತೀರಿ, ನಮ್ಗೆ ಮೊದ್ಲು ನಾಲೆಜ್ ಬಾಬೋರಿಂದ ಸಿಗುತ್ತೆ. पहले नॉलेज लेते थे, कुछ भी नहीं जानते थे, बेबी थे, बेबी में नॉलेज नहीं होती ना, और कोई अवगुण भी नहीं होता.
इसलिए उनको महात्मा कहा जाता क्योंकि पवित्र है. ಬಾಬಾ ಹೇಳ್ತಾರೆ ಹೇಗೆ ನೋಡಿ ನೀವು ಫೀಲ್ ಮಾಡ್ತೀರಿ, ನಮ್ಮ ಮಕ್ಕಳಿದ್ದಾಗ ನಮ್ಗೇನೋ ಗೊತ್ತಿರ್ಲಿಲ್ಲ, ನಾವು ಬೇಬಿಗಳಾಗಿದ್ದಾಗ ಇನೋಸೆಂಟ್ ಆಗಿದ್ವಿ, ಅವಾಗ ಏನು ಅವಗುಣಗಳು ಇರ್ಲಿಲ್ಲ, ಒಳ್ಳೇದು ಇರ್ಲಿಲ್ಲ ಕೆಟ್ಟದ್ದು ಇರ್ಲಿಲ್ಲ, ಅಂದ್ರೆ ಏನು ಜ್ಞಾನ ಇರ್ಲಿಲ್ಲ. ಬೇಬಿಗಳು ಅಂದ್ರೆ ಹಂಗೆ ಅಲ್ವಾ, ಅದಕ್ಕೆ ಮಕ್ಕಳನ್ನ ಮಹಾತ್ಮರು ಅಂತ ಹೇಳೋದು, ಪವಿತ್ರರು. ಜಿತ್ನಾ ಛೋಟಾ ಬಚ್ಚಾ ಉತ್ನಾ ನಂಬರ್ 1 ಫೂಲ್. ಎಷ್ಟು ಪುಟ್ಟ ಮಗು ಅಷ್ಟು ನಂಬರ್ 1 ಹೂ ಅದು. ಬಿಲ್ಕುಲ್ ಹೇಗೆ ಕರ್ಮಾತೀತ ಸ್ಥಿತಿ ಅದು, ಕರ್ಮ ವಿಕರ್ಮ ಏನು ಗೊತ್ತಿರಲ್ಲ, ಕೇವಲ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ಅಪ್ನೆ ಕೋ ಹಿ ಜಾನ್ತೆ ವ ಫೂಲ್ ಹೇ ಇಸಿಲಿಯೇ ಸಬ್ಕೋ ಕಶಿಶ್ ಕರ್ತೆ ಹೇ. ಬೇಬಿ ತನಗಷ್ಟೇ ತಾನೇನೋ ಅನ್ನೋದು ಗೊತ್ತಷ್ಟೇನೆ, ಇನ್ನೇನು ಗೊತ್ತಿರಲ್ಲ. ಅಂತ ಹೂಗಳು, ಅಂತ ಮಕ್ಕಳು ಹೂಗಳು, ಅದರಿಂದ ಎಲ್ಲರನ್ನೂ ಮಕ್ಕಳು ಹೆಂಗ್ ಆಕರ್ಷಿಸ್ತಾರೆ ನೋಡಿ. ಎಂಥವ್ರು ಸ್ವತಃ ಆಕರ್ಷಿತರಾಗ್ತಾರೆ ಹೂಗಳಾಗಿರೋದ್ರಿಂದ. ಪ್ಯೂರಿಟಿ ಮತ್ತು ಇನೋಸೆನ್ಸ್, ಮುಗ್ಧತೆ. जैसे बाबा कशिश करते, बाप आए ही तुम सबको फूल बनाने. ಹೇಗೆ ನಮ್ಮನ್ನ ಶಿವಬಾಬಾವ್ರು ಹೆಂಗ್ ಆಕರ್ಷಣೆ ಮಾಡ್ತಾರೆ, ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡೋ ತಂದೆ ನಮ್ಮನ್ನ ಹೆಂಗ್ ಆಕರ್ಷಣೆ ಮಾಡ್ತಾರೆ ನೋಡಿ. ಬಾಬೋರ್ ಬಂದಿದ್ದಾರೆ ಎಲ್ಲರನ್ನೂ ಹೂಗಳನ್ನಾಗಿ ಮಾಡ್ಲಿಕ್ಕೆ. ತುಮಾರೆ ಮೇ ಕೈ ಬಹುತ್ ಖರಾಬ್ ಕಾಂಟೆ ಬಿ ಹೇ. ನೋಡಿ ಬಾಬೋರು ಹೆಂಗೆ ಹೇಳ್ತಾರೆ, ನೀವು ಮಕ್ಕಳು, ಬಾಬೋರ್ ಮಕ್ಕಳಲ್ಲೇ ಕೆಲವರು ಬಹಳ ಕೆಟ್ಟ ಮುಳ್ಳುಗಳು ಇದ್ದಾರೆ. ಎಲ್ಲರೂ ಹೂಗಳು, ಮುಳ್ಳೆಲ್ಲ ಹೂಗಳಾಗ್ಬಿಡಲ್ಲ ಇಲ್ಲಿ, ಕೆಲವು ಮುಳ್ಳುಗಳು ಕೆಟ್ಟ ಮುಳ್ಳುಗಳವರು. 5 ವಿಕಾರ ರೂಪಿ ಕಾಂಟೆನಾ ಇಸ್ ಸಮಯ ತುಮಕೋ ಫೂಲ್ ಅವ್ರ ಕಾಂಟೋಂಕ ಜ್ಞಾನ ಹಿ. 5 ವಿಕಾರ ಅನ್ನೋ ಮುಳ್ಳುಗಳಿದೆ. ಈ ಸಮಯದಲ್ಲಿ ಹೂವು ಮತ್ತು ಮುಳ್ಳು ಎರಡರ ಜ್ಞಾನನೂ ಇದೆ, ಒಳ್ಳೇದು ಕೆಟ್ಟದ್ದು ಎರಡರದ್ದು ಜ್ಞಾನ ಇದೆ. ಮುಳ್ಳಿನ ಕಾಡಿದು, ಅದರಲ್ಲೂ ಬಬುಲ್ ಕಾ ಕಾಂಟಾ ಸಬ್ಸೆ ಬಡಾ ಹೋತಾ ಹೇ. उन कांटों से भी बहुत चीजें बनती है, बेंट की जाती मनुष्यों की. आप समझाते इस समय बहुत दुख देने वाले मनुष्य कांटे हैं, इसलिए इनको दुख की दुनिया कहा जाता है. ಬಾಬಾ ಹೇಳ್ತಾರೆ ಈ ಮುಳ್ಳು ಎಲ್ಲದಕ್ಕಿಂತ ದೊಡ್ಡ ಮುಳ್ಳು, ಅಂದ್ರೆ ಪ್ರಕೃತಿಯಲ್ಲಿ ಬಬುಲ್ಕಾ ಕಾಂಟ ಅಂತ ಹೇಳ್ತಾರೆ. ಆ ಮುಳ್ಳು ತುಂಬಾ ದೊಡ್ಡ ಮುಳ್ಳು ಮತ್ತೆ ವಿಷಪೂರಿತವಾದ ಮುಳ್ಳು. ಈ ಮುಳ್ಳನ್ನ ಉಪಯೋಗಿಸಿ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡ್ತಾರೆ, ಬೇರೆಯವರಿಗೆ ಗಿಫ್ಟ್ ಕೊಡ್ತಾರೆ ಮನುಷ್ಯರು. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ದುಃಖ ಕೊಡೋ ಮನುಷ್ಯರನ್ನೇ ಮುಳ್ಳುಗಳು, ಆದ್ದರಿಂದ ಇದಕ್ಕೆ ದುಃಖದ ಜಗತ್ತಂತಾನೆ ಕರೀಲಾಗತ್ತೆ. कहते भी है बाप सुखदाता है, ಮಾಯಾ ರಾವಣ ದುಃಖದಾತ है. ಬಾಬಾ ಹೇಳ್ತಾರೆ ಶಿವ ಬಾಬಾ ಅವರು ಸುಖದಾತ, ಮಾಯಾ ರಾವಣ ದುಃಖದಾತ. ಸತ್ಯಯುಗದಲ್ಲಿ ಮಾಯೆ ಇರೋದಿಲ್ಲ, ಇದೇನು ಅಲ್ಲಿ ಗೊತ್ತೇ ಇರೋದಿಲ್ಲ, ಮಾಯೇನೂ ಇರೋದಿಲ್ಲ, ಮಾಯೆ ಇತ್ತು ಅನ್ನೋದು ಗೊತ್ತೇ ಇರೋದಿಲ್ಲ. ಡ್ರಾಮಾ ಮೇ ಏಕ್ ಪಾರ್ಟ್ ದೋ ವಾರಿ ನೈ ಹೋ ಸಕ್ತಾ ಹೈ. ಇದೆಂತ ಅದ್ಭುತ ಡ್ರಾಮಾ ಅಂದ್ರೆ ಒಂದು ಪಾತ್ರ 2 ಬಾರಿ ನಡೆಯೋದಿಲ್ಲ. ಇಲ್ಲಿ ಒಂದು ದೃಶ್ಯ ಒಂದೇ ಸಲ ಬರೋದು, ರಿಪೀಟ್ ಆಗಲ್ಲ, ಒಂದು ಕಲ್ಪಕ್ಕೆ ಒಂದೇ ಸಲ. ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಡೀ ಜಗತ್ತಲ್ಲಿ ಏನ್ ಪಾತ್ರ ಇದೆ ಎಲ್ಲವೂ ಹೊಸದು. ನೀವು ವಿಚಾರ ಮಾಡಿ, ಸತ್ಯಯುಗದಿಂದ ಹಿಡಿದು ಇಲ್ಲಿವರೆಗೂ तो यहाँ तक के दिन ही बदल जाते, ಆಕ್ಟಿವಿಟಿ ಬದಲ್ ಜಾತೆ. ಬಾಬಾ ಹೇಳ್ತಾರೆ ಎಲ್ಲದೂ ಚೇಂಜ್ ಆಗುತ್ತೆ, ಪ್ರತಿ ದಿನಾನೂ ಚೇಂಜು, ಪ್ರತಿ ದಿನದ ಆಕ್ಟಿವಿಟಿನೂ ಚೇಂಜು. 5000 ವರ್ಷ ಕಿ ಪೂರಿ ಆಕ್ಟಿವಿಟಿ ಕಾ ರೆಕಾರ್ಡ್ ಆತ್ಮ ಮೇ ಬರಾ ಹುವಾ ಹೈ. ಆತ್ಮದಲ್ಲಿ 5000 ವರ್ಷಗಳ ರೆಕಾರ್ಡ್, ಆಕ್ಟಿವಿಟಿಯ ರೆಕಾರ್ಡ್ ಆತ್ಮದಲ್ಲಿ ತುಂಬಿದೆ. ಬದಲ್ ನಹಿ ಸಕ್ತಾ, ಇದನ್ನ ಯಾರು ಚೇಂಜ್ ಮಾಡಕ್ಕೆ ಆಗೋದಿಲ್ಲ. ಪ್ರತಿ ಆತ್ಮಕ್ಕೂ ತನ್ನ ಪಾತ್ರ ತುಂಬಿದೆ. ಏಕ್ ಬಾತ್ ಬಿ ಕೊಯ್ ಸಮಜ್ ನಹಿ ಸಕ್ತೆ, ಒಂದು ಮಾತನ್ನು ಎಲ್ಲರೂ ತಿಳ್ಕೊಳಕ್ಕಾಗಲ್ಲ. ಈಗ ಆದಿ ಮಧ್ಯ ಅಂತ್ಯ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಸ್ಕೂಲ್ ಅಲ್ವಾ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳೋದು ಮತ್ತೆ ಬಾಬೋರನ್ನ ನೆನಪು ಮಾಡಿ ಪವಿತ್ರರಾಗೋ ವಿದ್ಯೆ ಇದು. ಇನ್ಕೆ ಪೆಹ್ಲೆ ಜಾನ್ತೆ ಥೇ ಕ್ಯಾ ಹಮ್ಕೋ ಯಹ ಕ್ಯಾ ಬನ್ನಾ ಹೈ. ಇದಕ್ ಮೊದಲು ನಿಮ್ಗೇನಾದ್ರೂ ಗೊತ್ತಿತ್ತಾ ನಾವ್ ಏನ್ ಆಗ್ಬೇಕು, ಈ ತರ ಆಗ್ತೀವಿ. ಬಾಬೋರು ಎಷ್ಟು ಕ್ಲಿಯರ್ ಮಾಡಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನೀವು ಫಸ್ಟ್ ನಂಬರ್ ಇದ್ದವ್ರೇನೆ ಈಗ ಕೆಳಗೆ ಇಳಿತಾ ಇಳಿತಾ ಎಲ್ಲಿಗೆ ಬಂದಿದ್ದೀರಿ. ಸತ್ಯಯುಗದಲ್ಲಿ ಫಸ್ಟ್ ನಂಬರ್ ಇಂದ
ಎಲ್ಲಿಗೆ ಬಂದು ತಲುಪಿದಿರಿ? ದುನಿಯಾ ಕೋ ತೋ ದೇಖೋ ಕ್ಯಾ ಬನ್ ಗಯಿ ಹೈ. ಪ್ರಪಂಚ ಒಮ್ಮೆ ನೋಡಿ ಏನ್ ಆಗ್ಬಿಟ್ಟಿದೆ, ಎಷ್ಟೊಂದು ಜನಸಂಖ್ಯೆ ಇದ್ದಾರೆ. ಈ ಲಕ್ಷ್ಮೀನಾರಾಯಣ ರಾಜಧಾನಿ ಬಗ್ಗೆ ವಿಚಾರ ಮಾಡಿ. ಕ್ಯಾ ಹೋಗ, ಅಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅದನ್ನ ವಿಚಾರ ಮಾಡಿ. ये जहां रहते होंगे कैसे हीरे जवाहरतों के महल होंगे. ಈ ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗಿರುತ್ತೋ ಬಾಬಾ ಹೇಳೋದು ಅಲ್ಲಿ ಏನಿರುತ್ತೆ, ವಜ್ರ ವೈಢೂರ್ಯಗಳ ಮೆಹಲ್ ಇರುತ್ತೆ. ನೋಡಿ ಎಷ್ಟು ಅದ್ಭುತವಾದ ಜಗತ್ತದು. ಚಿನ್ನ, ಮುತ್ತು, ರತ್ನ, ವಜ್ರ ವೈಢೂರ್ಯಗಳ ಮೆಹಲ್ ಇರುತ್ತೆ. ಬುದ್ಧಿಯಲ್ಲಿ ಬರುತ್ತಲ್ಲ. ಈಗ ನಾವು ಸ್ವರ್ಗವಾಸಿಗಳಾಗ್ತಾ ಇದ್ದೀವಿ. ವಹಾಂ ಅಪನೆ ಮಕಾನ್ ಆದಿ ಬನಾಯಂಗೆ. ಅಲ್ಲಿ ನಮ್ ಮೆಹಲ್ಗಳ ನಿರ್ಮಾಣ ಆಗುತ್ತೆ. ಹಂಗಲ್ಲ ಎಲ್ಲೋ ಚಿನ್ನದ ದ್ವಾರಕ್ಕೆ ಸಮುದ್ರದ ಕೆಳಗೆ ಹೋಗ್ಬಿಟ್ಟಿದೆ, ತಾನೇ ಬಂದ್ ಮೇಲ್ ಕುತ್ಕೊಂಡ್ ಬಿಡುತ್ತೆ, ಹಂಗಿಲ್ಲ. ಶಾಸ್ತ್ರಗಳಲ್ಲಿ ತೋರಿಸಿರೋ ತರ ಶಾಸ್ತ್ರಗಳಲ್ಲಿ ಹೆಸರು ಚಿನ್ನದ ದ್ವಾರಿಕಾ ಅನ್ನೋದು ಹೆಸರು ನಡ್ಕೊಂಡ್ ಬಂದಿದೆ ಅಷ್ಟೇನೆ, ಮುಂದುವರೆದಿದೆ. ಅವ್ರ ತೋ ಕೊಯ್ ನಾಮ್ ರಖ್ ನಹೀ ಸಕ್ತೆ. ಅವ್ರ ಕಿತಾಬ್ ಹೋತೆ ಪढ़ाई के, दूसरे नावल्स होते, बाकी इनको पुस्तक अथवा ಶಾಸ್ತ್ರ कहते हैं. पढ़ाई के किताब है. ಬಾಬಾ ಹೇಳ್ತಾರೆ ಏನೆಲ್ಲ ಮಾತೆಗಳಿದೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳು. ಪುಸ್ತಕಗಳನ್ನು ನೋಡಿ, ಒಂದಿದೆ ವಿದ್ಯೆ ಪುಸ್ತಕ, ಯಾವುದಕ್ಕೆ ಗುರಿ ಇದೆ, ರಿಸಲ್ಟ್ ಇದೆ, ಪದವಿ ಇದೆ. ಇನ್ನ ಕತೆ ಪುಸ್ತಕಗಳು, ಬೇರೆ ಬೇರೆ ಪುಸ್ತಕಗಳಿದೆ. ಆ ಪುಸ್ತಕಗಳು ಇದೆ, ಶಾಸ್ತ್ರಗಳು ಇದೆ. ಆದ್ರೆ ಪದವಿ ಸಿಗೋದು ಯಾವ್ದು ಓದೋದ್ರಿಂದ? ಸ್ಕೂಲ್ ಕಾಲೇಜಲ್ಲಿ ಓದೋ ವಿದ್ಯೆಯಿಂದ, ಆ ಪುಸ್ತಕದಿಂದ ಪದವಿ ಸಿಗುತ್ತೆ. ಶಾಸ್ತ್ರ ಪಡ್ನೆ ವಾಲೋಕೋ ಭಕ್ತ ಕಹಾ ಜಾತ. ಅದೇ ಶಾಸ್ತ್ರಗಳ ಪುಸ್ತಕ ಓದೋರಿಗೆ ಭಕ್ತರು ಅಂತ ಹೇಳಲಾಗುತ್ತೆ. ಭಕ್ತಿ ಮತ್ತು ಜ್ಞಾನ ಎರಡು ವಸ್ತು ಇದೆ. ಆ ವೈರಾಗ್ಯ ಕಿಸ್ಕ? ಭಕ್ತಿ, ಜ್ಞಾನ, ವೈರಾಗ್ಯ. ಅಂದ್ರೆ ವೈರಾಗ್ಯ ಯಾವ್ದ್ರದ್ದು? ಭಕ್ತಿ ಕಾ ಯಾ ಜ್ಞಾನ ಕಾ? ಜರೂರ್ ಕಹೆಂಗೆ ಭಕ್ತಿ ಕಾ. ಯಾವ್ದ್ರ ಮೇಲೆ ವೈರಾಗ್ಯ ಬರ್ಬೇಕು ನಮ್ಗೆ? ಜ್ಞಾನದ ಮೇಲೆ ವೈರಾಗ್ಯ ಬರ್ಬೇಕೋ, ಭಕ್ತಿ ಮೇಲೆ ವೈರಾಗ್ಯ ಬರ್ಬೇಕು? ಭಕ್ತಿ ಮೇಲೆ ವೈರಾಗ್ಯ. अब तुमको ज्ञान मिल रहा है जिससे तुम इतना ऊंच बनते हो. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನ ಸಿಗ್ತಾ ಇದೆ, ಇದರಿಂದ ನೀವು ಇಷ್ಟೊಂದು ಶ್ರೇಷ್ಠರಾಗ್ತೀರಿ. ಆ ಬಾಪ್ ತುಮಕೋ ಸುಖದಾಯಿ ಬನಾತೆ. ಈಗ ಬಾಬೋರ್ ನಿಮ್ಮನ್ನು ಸುಖದಾಯಿಯನ್ನಾಗಿ ಮಾಡ್ತಾರೆ. ಸುಖಧಾಮ ಅಂದ್ರೆ ಸ್ವರ್ಗಕ್ಕೆ ಹೇಳಲಾಗುತ್ತೆ. ಸುಖಧಾಮಕ್ ನೀವು ಹೋಗ್ಲಿಕ್ಕೆ ನಾನ್ ನಿಮ್ಗೆ ಓದಿಸ್ತಾ ಇದ್ದೀನಿ. ಏ ಜ್ಞಾನ ಬಿ ತುಮಾರಿ ಆತ್ಮ ಲೇತಿ ಹೇ. ಜ್ಞಾನನು ಯಾರು ತಗೊಳ್ಳೋದು? ನೀವು ಆತ್ಮನೇ ಜ್ಞಾನ ತಗೊಳ್ತೀರಿ. ಆತ್ಮ ಕಾ ಕೊಯ್ ಧರ್ಮ ನಹಿ ಹೇ, ಇವತ್ತು ಆತ್ಮ ಹೇ. ಆತ್ಮಕ್ಕೆ ಯಾವುದು ಧರ್ಮ ಇಲ್ಲ, ಧರ್ಮ ಇಲ್ಲ, ಜಾತಿ ಇಲ್ಲ, ಲಿಂಗ ಇಲ್ಲ, ಯಾವುದು ಇಲ್ಲ. ನೀವಂತೂ ಆತ್ಮ ಆಗಿದ್ದೀರಿ. ಮತ್ತೆ ಆತ್ಮ ಯಾವಾಗ ಶರೀರದಲ್ಲಿ ಬರುತ್ತೆ, ಶರೀರದ ಧರ್ಮನೇ ಬೇರೆ. ಆತ್ಮದ ಧರ್ಮ ಏನು? ಆತ್ಮ ಬಿಂದು, ಅದರ ಧರ್ಮನೇ ಶಾಂತಿ. ಶಾಂತಿ ಸ್ವರೂಪ ಆತ್ಮ. ಶಾಂತಿಧಾಮ ಮುಕ್ತಿಧಾಮಕ್ಕೆ ಹೋಗುತ್ತೆ. ಈಗ ಬಾಬೋರ್ ತಿಳಿಸ್ಕೊಡ್ತಾರೆ, ಎಲ್ಲ ಮಕ್ಕಳಿಗೂ ಹಕ್ಕಿದೆ ಬಾಬೋರಿಂದ ಆಸ್ತಿ ತಗೊಳ್ಳಿಕ್ಕೆ. ಬಹುತ್ ಬಚ್ಚೆ ಹೇ ಜೋ ಅವ್ರ ಧರ್ಮ ಮೇ ಕನ್ವರ್ಟ್ ಹೋಗೇ. ಬಹಳಷ್ಟು ಮಕ್ಕಳು ಬೇರೆ ಬೇರೆ ಧರ್ಮಗಳಿಗೆ ಹೋಗಿ ಕನ್ವರ್ಟ್ ಆಗಿದ್ದಾರೆ. ಅವರೆಲ್ಲ ವಾಪಸ್ ತನ್ನ ಅಸಲಿ ಧರ್ಮಕ್ಕೆ ಬರ್ತಾರೆ. ಯಾರು ದೇವಿ ದೇವತಾ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿದಾರೋ ಸಬ್ ಪತ್ತೆ ಲೌಟ್ ಆ ಜಾಯಂಗೆ. ಎಲ್ಲರೂ ವಾಪಸ್ ತಮ್ಮ ನಿಜ ಧರ್ಮಕ್ಕೆ ಮರಳಿ ಬರ್ಬೇಕು. ಅವ್ರವ್ರ ಸ್ಥಾನಕ್ಕೆ ಅವ್ರು ಬರ್ತಾರೆ. ಎಲ್ಲ ಮಾತುಗಳು ಯಾರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಬಾಬೋರ ಪರಿಚಯ ಕೊಡಿ. ಇನ್ಮೇ ಹಿ ಸಬ್ ಮೂಂಜ್ ಪಡೆ ಹಿ. ಪರಮಾತ್ಮ ಯಾರು ಅನ್ನೋದ್ರ ಬಗ್ಗೆನೆ ಎಷ್ಟೊಂದು ಗೊಂದಲ ಇದೆ. ಈ ಮಕ್ಕಳಿಗೆ ಗೊತ್ತಿದೆ. ಈಗ ನಮ್ಗೆ ಯಾರು ಓದಿಸ್ತಾರೆ? ಬಾಬೋರು ಓದಿಸ್ತಾರೆ. ಶ್ರೀ ಕೃಷ್ಣ ಅಂತೂ ದೇಹದಾರಿ. ಇನ್ಕೋ ತೋ ದಾದಾ ಕಹೆಂಗೆ. ಬ್ರಹ್ಮ ಬಾಬೋರಿಗಂತೂ ದಾದಾ ಅಂತ ಕರೀಲಾಗತ್ತೆ. ದಾದಾ ಅಂದ್ರೆ ಅಣ್ಣ. ನೀವೆಲ್ಲರೂ ಸಹೋದರ ಸಹೋದರಿಯರು. ಫಿರ್ ಹೇ ಮರ್ತಬೇಕೆ ಊಪರ್. ಮತ್ತೆಲ್ಲ ಅವರವರ ಪುರುಷಾರ್ಥ ಮತ್ತು ಪದವಿ ಮೇಲೆ ಆಧಾರಿತವಾಗಿದೆ. ಏ ಭಾಯಿ ಕಾ ಶರೀರ್ ಹೇ, ಬೆಹನ್ ಕಾ ಶರೀರ್ ಹೇ, ಯೇ ಭಿ ಅಬ್ ತುಮ್ ಜಾನ್ತೆ ಹೋ. ಇದು ಸ್ತ್ರೀ ಶರೀರ, ಇದು ಪುರುಷ ಶರೀರ. ಇದು ಎಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಆದ್ರೆ ಇದನ್ನ ಧರಿಸಿರೋ ಆತ್ಮ ಏಕ್ ಛೋಟಾ ಸಾ ಸಿತಾರ, ಒಂದು ಅತಿ ಸೂಕ್ಷ್ಮ ನಕ್ಷತ್ರ. ಇತನಿ ಸಬ್ ನಾಲೆ ಚೋಟೆ ಸಿತಾರೆ ಮೇ.
ಇದೆಲ್ಲ ಜ್ಞಾನ ಸಾಗರನ ಜ್ಞಾನ ಏನಿದೆ ಈ ಚಿಕ್ಕ ನಕ್ಷತ್ರದಲ್ಲಿದೆ. ಈ ಚಿಕ್ಕ ನಕ್ಷತ್ರ ಶರೀರ ಇಲ್ಲದೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನೇ ಪಾತ್ರ ಮಾಡುತ್ತೆ, ಆದ್ರೆ ಅದಕ್ಕೆ ಅಂಗ ಅಂದ್ರೆ ಶರೀರ ಬೇಕಲ್ಲ. सितारों की दुनिया ही अलग, फिर यहाँ आकर ಆತ್ಮ ಶರೀರ ಧಾರಣ करती है. ಆತ್ಮದ ನಕ್ಷತ್ರಗಳ ಮನೆನೇ ಬೇರೆ, ಆ ಪ್ರಪಂಚನೇ ಬೇರೆ. ನಮ್ಮೆಲ್ಲರ ಮನೆ ಪರಂಧಾಮ, ಮುಕ್ತಿಧಾಮ. ಇಲ್ಲಿಗೆ ಆತ್ಮ ಬಂದು ಶರೀರ ಧರಿಸ್ಕೊಂಡು ಪಾತ್ರ ಮಾಡ್ತಾ ಇದೆ. ಅದು ನಮ್ಮೆಲ್ಲರ ಆತ್ಮದ ಮನೆ. ಆತ್ಮ ಅತಿ ಸೂಕ್ಷ್ಮ ಬಿಂದು. ಈ ಶರೀರ ನೋಡಿ ಎಷ್ಟು ದೊಡ್ಡದಿದೆ. तो उनको कितना याद करते, अभी तुमको याद करना है. ನೀವು ಅವರನ್ನ ಎಷ್ಟೊಂದು ನೆನ್ಪು ಮಾಡಬೇಕು. ಒಬ್ಬ ಪರಂಪಿತ ಪರಮಾತ್ಮನನ್ನ ನೆನ್ಪು ಮಾಡಿ. ಯಹಿ ಸತ್ಯ है, जबकि आत्मा और परमात्मा का मेला होता है. ನಾವು ಹೇಳ್ತಾರೆ ಇದೇ ಸತ್ಯ, ಆತ್ಮಗಳು ಮತ್ತೆ ಪರಮಾತ್ಮನ ಮಿಲನದ ಮೇಳ ಆಗುತ್ತೆ. ಗಾಯನ ಇದೆ, ಆತ್ಮಗಳು ಪರಮಾತ್ಮ ಬಹಳ ಕಾಲ ಹಗಲಿದ್ರು ಅಂತ. याद आता कितना समय अलग हुए, बाप जो कल्प कल्प सुनाते आए वही आकर सुनाते हैं. ಬಾಬಾ ಹೇಳ್ತಾರೆ ನೆನಪು ಬಂದಿದೆ ಅಲ್ಲ, ನಮ್ಮ ಆತ್ಮ ನಮ್ಮ ತಂದೆಯಿಂದ ಎಷ್ಟು ಸಮಯ ಹಗಲಿದ್ವಿ, ಈಗ ಕಲ್ಪ ಕಲ್ಪದಲ್ಲೂ ಬಂದು ಸೇರೋ ಸಮಯ ಇದು. ಅವರೇ ಬಂದು ಕಲ್ಪ ಕಲ್ಪದಲ್ಲೂ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇಸ್ಮೇ ಜರಾ ಬಿ ಫರಕ್ ನಹಿ ಹೋ ಸಕ್ತಾ, ಇದರಲ್ಲಿ ಏನು ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಅನಾದಿ ಅವಿನಾಶಿ ಮಾಡಿ ಮಾಡಲ್ಪಟ್ಟಿರೋ ಡ್ರಾಮಾ. ಸೆಕೆಂಡ್ ಬೈ ಸೆಕೆಂಡ್ ಏನ್ ಆಕ್ಟ್ ನಡೆಯುತ್ತೆ ಅದೇ ಹೊಸದು. ಸೆಕೆಂಡ್ ಪಾಸ್ ಆಯ್ತು, ಮಿನಿಟ್ ಪಾಸ್ ಆಯ್ತು, ಉನ್ಕೋ ಜೈಸೆ ಚೋಡ್ತೆ ಜಾತೆ, ಅದು ಹಿಂದಕ್ಕೆ ಪಾಸ್ ಆಗ್ತಾ ಹೋಗುತ್ತೆ. ಪಾಸ್ ಹೋತಾ ಜಾತಾ ತಾಕಿ ಕಹೆಂಗೆ ಇತನೆ ವರ್ಷ ಇತನೆ ದಿನ ಇತನೆ ಮಿನಿಟ್ ಇತನೆ ಸೆಕೆಂಡ್ ಪಾಸ್ ಕರ್ ಆಯೆ. ನೀವು ಲೆಕ್ಕ ತೆಗೆದ್ರೆ ಹೇಳ್ಬೋದು ಎಷ್ಟು ವರ್ಷ, 5000 ವರ್ಷದಲ್ಲಿ ಎಷ್ಟು ವರ್ಷ ಕಳೆದಿದೀವಿ, ಎಷ್ಟು ದಿನ ಕಳೆದಿದೀವಿ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಪಾಸ್ ಮಾಡಿದಿರಿ, ಎಲ್ಲ ಲೆಕ್ಕ ತೆಗಿಬಹುದು. ಪೂರ 5000 ವರ್ಷ ಆಗುತ್ತೆ. ಏಕ್ ನಂಬರ್ ಸೆ ಶುರು ಹೋಗ, ಒಂದನೇ ನಂಬರಿಂದ ಶುರುವಾಗಿ 5000 ವರ್ಷಕ್ಕೆ ಮುಕ್ತಾಯ. ಅಕ್ಯುರೇಟ್ ಲೆಕ್ಕ ಇದೆ. ಮಿನಿಟ್ ಸೆಕೆಂಡ್ ಸಬ್ ನೋಟ್ ಕರ್ತೆ ಹೇ, ಒಂದು ನಿಮಿಷ ಸೆಕೆಂಡ್ ಎಲ್ಲವೂ ನೋಟ್ ಆಗುತ್ತೆ. अभी तुमसे कोई पूछे इसने कब जन्म लिया था, तुम गिनती कर बताते हो. ನಿಮ್ಮನ್ನ ಯಾರಾದ್ರೂ ಕೇಳ್ತಾರೆ ಕೃಷ್ಣ ಯಾವಾಗ ಜನ್ಮ ತಗೊಂಡಿದ್ದು ಅಂದ್ರೆ ನೀವು ಲೆಕ್ಕ ಮಾಡಿ ಹೇಳ್ತೀರಾ? ವರ್ಷ, ನಿಮಿಷ, ಸೆಕೆಂಡು, ಹಗಲು, ರಾತ್ರಿ ಎಲ್ಲ. श्री कृष्ण ने पहले नंबर में जन्म लिया, शिव का तो मिनट सेकंड कुछ भी नहीं निकाल सकते. ಕೃಷ್ಣನ ಜನ್ಮ ಅಷ್ಟಮಿ, ಎಷ್ಟು ಗಂಟೆಗೆ ಹುಟ್ಟಿದ, ಎಷ್ಟು ನಿಮಿಷಕ್ಕೆ ಎಲ್ಲ ಲೆಕ್ಕ ತೆಗಿಬಹುದು. ಆದ್ರೆ ಶಿವಬಾಬುರ ಅವತರಣೆದು ನಿಮಿಷ ಸೆಕೆಂಡು ಏನು ಹೇಳಲಿಕ್ಕೆ ಬರೋದಿಲ್ಲ. ಶ್ರೀಕೃಷ್ಣನ ತಿಥಿ ತಾರೀಖೆಲ್ಲ ಪೂರ್ಣ ಬರಿಬಹುದು. मनुष्यों की घड़ी में फर्क पड़ सकता है मिनट सेकंड का, शिव बाबा के अवतरण में तो बिल्कुल फर्क नहीं पड़ सकता. ಎಂತ ಅದ್ಭುತ ಡ್ರಾಮಾ ನೋಡಿ. ಮನುಷ್ಯರ ನಿಮ್ಮ ರಚನೆ ಆಗಿರೋ ಈ ಗಡಿಯಾರದಲ್ಲಿ ವ್ಯತ್ಯಾಸಗಳು ಆಗ್ಬೋದು, ನಿಮಿಷ ಸೆಕೆಂಡ್ ಅಲ್ಲಾದ್ರೂ ವ್ಯತ್ಯಾಸ ಆಗ್ಬೋದು. ಆದ್ರೆ ಶಿವಬಾಬುರ ಅವತರಣೆ ಬಿಲ್ಕುಲ್ ಕರೆಕ್ಟ್ ಅಕ್ಯುರೇಟ್ ಟೈಮಿಗೆ ಬರ್ತಾರೆ, ವ್ಯತ್ಯಾಸ ಏನೂ ಇಲ್ಲ. ಗೊತ್ತೇ ಆಗಲ್ಲ ಬಾಬೋರ್ ಯಾವಾಗ ಬಂದ್ರು, ಹೇಗ್ ಬಂದ್ರು. ऐसा भी नहीं साक्षात्कार हुआ तब आया नहीं, अंदाज से कह देते हैं. ಶಿವಬಾಬುರು ಶಿವಬಾಬುರು ಬಂದಿದ್ದು ಬ್ರಹ್ಮ ಬಾಬೋರಿಗೆ ಸಾಕ್ಷಾತ್ಕಾರ ಆಯ್ತಲ್ಲ ಆವಾಗ. ಆ ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಅಂತ ಹೇಳಿದ್ರಲ್ಲ ಆವಾಗ ಬಾಬಾ ಹೇಳ್ತಾರೆ ಈ ತರ ಅಲ್ಲ, ಅಂದಾಜಲ್ಲಿ ಹೇಳ್ಬೋದು. बाकी ऐसा नहीं उस समय प्रवेश हुआ, साक्षात्कार हुआ कि फलाना बनेंगे, ಈ ತರ ಅಂತೂ ಅಲ್ಲ. ಆ ಸಮಯದಲ್ಲಿ ಪ್ರವೇಶ ಆದ್ರೂ ಸಾಕ್ಷಾತ್ಕಾರ ಆಯ್ತು. ವಿಷ್ಣು ಸಾಕ್ಷಾತ್ಕಾರ ಆದಾಗ ಶಿವಬಾಬು ಅವ್ರು ಬಂದ್ರು, ವಿನಾಶ ಸಾಕ್ಷಾತ್ಕಾರ ಆದಾಗ ಶಿವಬಾಬು ಅವ್ರು ಬಂದ್ರು. ಆ ತರ ಇಲ್ಲ. ಬಾಬಾ ಹೇಳ್ತಾರೆ ಏನಿದ್ರು ಇದು ಸಮಯ ತಿಥಿ ತಾರೀಖ್ ಏನು ಹೇಳಕ್ಕೆ ಯಾರಿಗೂ ಗೊತ್ತಿಲ್ಲ, ಒಂದು ಅಂದಾಜಲ್ಲಿ ಹೇಳೋದಷ್ಟೇ. ನೋಡಿ 1936 30 ಹೇಳ್ತೀವಿ, ಯಾವ ತಿಂಗಳು, ಯಾವ ಡೇಟು, ಯಾವ ಟೈಮು ಎಲ್ಲೂ ಇಲ್ವೇ ಇಲ್ಲಲ್ಲ. ಬಾಬುರ ಅವತರಣೆ ಬಹಳ ವಿಚಿತ್ರ ಮತ್ತು ಅದ್ಭುತ ಇದು.
ಒಳ್ಳೆಯದು. ಮಧುರ, ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಸುಖಧಾಮಕ್ಕೆ ಹೋಗ್ಲಿಕ್ಕೆ ಸುಖದಾಯಿಯಾಗಿ, ಸುಖಧಾಮಕ್ಕೆ ಹೋಗ್ಲಿಕ್ಕೆ ಸುಖದಾಯಿಯಾಗಿ ಎಲ್ಲರಿಗೂ ಸುಖ ಕೊಡಿ. ಸಬ್ಕೆ ದುಃಖ ಹರ್ಕರ್ ಸುಖ ದೇನಾ ಹೈ, ಎಲ್ಲರ ದುಃಖ ದೂರ ಮಾಡಿ ಸುಖ ಕೊಡಬೇಕು. ಎಂದು ದುಃಖದಾಯಿ ಮುಳ್ಳುಗಳು ಆಗಬಾರ್ದು. ಎರಡನೇದು, ಈ ವಿನಾಶಿ ಶರೀರದಲ್ಲಿ ಆತ್ಮ ಮೋಸ್ಟ್ ವ್ಯಾಲ್ಯುಬಲ್ ಇದೆ. ಇದು ಅಮರ ಅವಿನಾಶಿ. ಆದ್ದರಿಂದ ಅವಿನಾಶಿ ವಸ್ತುಗಳ ಜೊತೆ ಪ್ರೀತಿ ಇಟ್ಕೊಳ್ಳಿ. ಆತ್ಮ ಅಮರ ಅವಿನಾಶಿ, ಅದರಿಂದ ಅವಿನಾಶಿ ಅಮರ ವಸ್ತುಗಳ ಜೊತೆ ಪ್ರೀತಿ ಇಟ್ಕೊಳ್ಳಿ. ಈ ದೇಹ ಭಾನವನ್ನು ಅಳಿಸಿ ಹಾಕಿ. ಯಾಕೆಂದ್ರೆ ಕಣ್ಣಿಗೆ ಕಾಣೋದು ಎಲ್ಲವೂ ವಿನಾಶಿನೇ. ಅವಿನಾಶಿ ಆಗಿರೋದ್ರ ಮೇಲೆ ಪ್ರೀತಿ ಅಂದ್ರೆ ಏನು? ಬಾಬಾ, ಆತ್ಮ, ಡ್ರಾಮಾ, ಈ ಬಾಬೋರಿಂದ ಸಿಗೋ ಪ್ರಾಪ್ತಿಗಳು ಈ ಮಾತ್ರ ಅವಿನಾಶಿ. ಆ ಅವಿನಾಶಿ ವಸ್ತು ಮೇಲೆ ಪ್ರೀತಿ ಇಟ್ಕೊಳ್ಳಿ. ದೇಹ ಭಾನವನ್ನ ಸಮಾಪ್ತಿ ಮಾಡಿ. ವರದಾನ: ತನ್ನ ಅನಾದಿ ಹಾದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗೋ ಹಾಗೂ ನಿರ್ಬಂಧನರನ್ನಾಗಿ ಮಾಡೋ ಮುರುಜೀವಾ ಭವ. जैसे बाप लोन लेता बंधन में नहीं आता, ऐसे आप मर्जीवा जन्म वाले बच्चे शरीर के संस्कारों के स्वभाव के बंधनों से मुक्त बनो. ಹೇಗೆ ಶಿವಬಾಬೋರು ಈ ಶರೀರನ ಲೋನ್ ತಗೋತಾರೆ, ಬಂಧನದಲ್ಲಿ ಬರೋದಿಲ್ಲ. ಅದೇ ತರ ನೀವು ಮರುಜೀವ ಜನ್ಮದವರು ಮಕ್ಕಳು ಈ ಶರೀರ, ಸಂಸ್ಕಾರ, ಸ್ವಭಾವ ಈ ಬಂಧನಗಳಿಂದ ಮುಕ್ತರಾಗಿ. जब कोई जैसे चाहे वैसे संस्कार अपने बना लो. ಈಗ ನೀವು ಯಾವ ತರ ಬೇಕೋ ಆ ತರ ಸಂಸ್ಕಾರವನ್ನ ನೀವು ಇವಾಗ ಮಾಡ್ಕೊಳ್ಬೇಕು. ಹೇಗೆ ಬಾಬೋರು ನಿರ್ಬಂಧನ, ಹಾಗೆ ನೀವು ನಿರ್ಬಂಧನರಾಗಿ ಮೂಲ ವತನದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಮತ್ತೆ ಕೆಳಗಡೆ ಬನ್ನಿ. ತನ್ನ ಅನಾದಿ ಆದಿ ಸ್ವರೂಪದ ಸ್ಮೃತಿ ಇಟ್ಕೊಳ್ಳಿ. ನಾನು ಅವತರಿತವಾಗಿರೋ ಆತ್ಮ ಅಂತ ತಿಳ್ಕೊಂಡು ಕರ್ಮ ಮಾಡಿ. ಅವ್ರು ಬಿ ಹಾಕೋ ಫಾಲೋ ಕರಿಂಗ್. ಈ ತರ ನೀವು ಕರ್ಮ ಮಾಡೋದ್ರಿಂದ ನಿಮ್ಮನ್ನ ಅನ್ಯರು ಫಾಲೋ ಮಾಡ್ತಾರೆ. ಅಂದ್ರೆ ತನ್ನ ಅನಾದಿ ಆದಿ ಸ್ಮೃತಿ ಸ್ವರೂಪರಾಗಿ ನಿರ್ಬಂಧನರಾಗಿ ಬೇರೆಯವರನ್ನು ನಿರ್ಬಂಧನ ಮಾಡಿ ಅವರೇ ಮರುಜೀವಾ ಭವ. स्लोगन: याद की वृत्ति से वायुमंडल को पावरफुल बनाना यही मनसा सेवा है. ಬಾಬೋರ ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡೋದೇ ಮನ್ಸಾ ಸೇವೆಯಾಗಿದೆ. ಬಾಬೋರ ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನ ಪವರ್ಫುಲ್ ಮಾಡೋದೇ ಮನ್ಸಾ ಸೇವೆಯಾಗಿದೆ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವ ಮಾಡಿ. जब तक किसी भी प्रकार का लगाव है, चाहे वह संकल्प के रूप में हो चाहे संबंध के रूप में, ಯಾವುದೇ ಪ್ರಕಾರದ ಸೆಳೆತ ಇರಬಹುದು. ಅದು ಸಂಕಲ್ಪ ರೂಪದಲ್ಲೋ, ಸಂಬಂಧದ ರೂಪದಲ್ಲೋ, ಸಂಪರ್ಕದ ರೂಪದಲ್ಲೋ, ಚಾಹೆ ಅಪ್ನಿ ಕೊಯ್ ವಿಶೇಷತಾ ಕೆ ತರಫ್ ಅಥವಾ ತನ್ನದೇ ವಿಶೇಷತೆ ಕಡೆ ಇರಬಹುದು. ಯಾವುದೇ ಸೆಳೆತನು ಬಂಧನ್ ಯುಕ್ತರನ್ನಾಗಿ ಮಾಡುತ್ತೆ. ಯಾವುದೇ ಅಟ್ರಾಕ್ಷನ್ ಇದ್ರೆ ಆತ್ಮಕ್ಕೆ ಏನಾದ್ರೂ ಇರ್ಬೋದು, ತನ್ನದೇ ಸಂಕಲ್ಪ, ಸಂಬಂಧ, ಸಂಪರ್ಕ, ತನ್ನ ವಿಶೇಷತೆಗಳು, ಯಾವುದು ಸೆಳೆತ ಬಂಧನ್ ಯುಕ್ತ ಮಾಡುತ್ತೆ. ಲಗಾವ್ ಅಶರೀರಿ ಬನನೆ ನಹಿ ದೇಗ. ಈ ಸೆಳೆತ ಇದೆಯಲ್ಲ, ಇದು ನಿಮ್ಮನ್ನ ಅಶರೀರಿ ಆಗಕ್ಕೆ ಬಿಡೋದಿಲ್ಲ. ಅವ್ರ ವಿಶ್ವ ಕಲ್ಯಾಣಕಾರಿ ಬಿ ಬನಾ ನಹಿ ಸಕೇಗ. ಮತ್ತೆ ಅದು ನಿಮ್ಮನ್ನ ವಿಶ್ವ ಕಲ್ಯಾಣಕಾರಿ ಆಗಕ್ಕೂ ಬಿಡಲ್ಲ. ಯಾಕೆಂದ್ರೆ ಬಂಧನ ಇರೋರು ವಿಶ್ವಕ್ಕೆ ಹೆಂಗ್ ಹಾರಕ್ಕಾಗುತ್ತೆ, ವಿಶ್ವಕ್ಕೆ ಹೆಂಗ್ ಸಂಕಲ್ಪ ಮಾಡಕ್ಕಾಗುತ್ತೆ? ಅವ್ರ ವಿಶ್ವ ಕಲ್ಯಾಣಕಾರಿನೂ ಆಗಕ್ಕಾಗಲ್ಲ. ಆದ್ದರಿಂದ ಮೊದಲು
ಸ್ವಯಂ ಲಗಾವ್ ಮುಕ್ತ ಬನ್, ನಿಮ್ಮ ಈ ಸೆಳೆತ ಆಕರ್ಷಣೆಯಿಂದ ಮುಕ್ತರಾಗಿ तब विश्व को मुक्ति व जीवन मुक्ति का वर्षा दिला सकेंगे, ಆವಾಗಲೇ ನೀವು ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡಿಸ್ಬೋದು. ಅಂದ್ರೆ ಇವೆಲ್ಲ ಬಂಧನಗಳು ಬಂಧನ್ ಯುಕ್ತ ಆದ್ರೆ ನೀವು ಅಶರೀರಿ ಆಗಕ್ಕಾಗಲ್ಲ, ವಿಶ್ವ ಕಲ್ಯಾಣನೂ ಮಾಡಕ್ಕಾಗಲ್ಲ. ಅದರಿಂದ ಮೊದಲು ಸ್ವಯಂನ ಸೆಳೆತ, ಏನೇನ್ ಸೆಳೆತ ಇದೆ ನೋಡಿ ಆತ್ಮಕ್ಕೆ, ತನ್ನದೇ ಸಂಕಲ್ಪಗಳು ಸೆಳೆಯುತ್ತೆ, ಸಂಬಂಧಗಳು, ಸಂಪರ್ಕದವರು, ತನ್ನದೇ ವಿಶೇಷತೆಗಳು, ಇವೆಲ್ಲ ಆಕರ್ಷಣೆ. ಇದು ನಿಮ್ಮನ್ನು ಇನ್ನು ಬಂಧಿಸುತ್ತೆ, ನಂದು ನಂದು ಅನ್ನೋದು ಬಂಧಿಸುತ್ತೆ. ಇದನ್ ಬಿಟ್ಟು ಅಶರೀರಿಯಾಗಿ ವಿಶ್ವ ಕಲ್ಯಾಣಕಾರಿಗಳಾಗ್ತೀರಿ. ಅದರಿಂದ ಮೊದಲು ತನ್ನ ಸೆಳೆತ, ತನ್ನ ಅಂದ್ರೆ ತನ್ನ ಶರೀರ ಇರ್ಬೋದು, ಸಂಸ್ಕಾರ ಇರ್ಬೋದು, ವಿಶೇಷತೆಗಳಿರ್ಬೋದು, ಈ ಸೆಳೆತದಿಂದ ಮುಕ್ತರಾಗಿ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ನೀವು ಕೊಡಿಸ್ಬೋದು. ಸುಖಧಾಮಕ್ಕೆ ಹೋಗ್ಬೇಕಂದ್ರೆ ಸುಖದಾಯಿಗಳಾಗಿ, ಮುಳ್ಳುಗಳಾಗ್ಬೇಡಿ. ಮುಳ್ಳುಗಳಿಂದ ಹೂಗಳಾಗ್ತೀರಿ. ಹೇಗೆ ಬಾಬೋರ್ ಕಡೆ ಎಲ್ಲರೂ ಆಕರ್ಷಿತರಾಗ್ತಾರೋ ಹಾಗೆ ಹೂವಿನಂತ ಸ್ಥಿತಿ ಇರೋ ಪವಿತ್ರ ಮಕ್ಕಳು, ಸುಖದಾಯಿ ಮಕ್ಕಳಿಗೆ ಎಲ್ಲರೂ ಆಕರ್ಷಿತರಾಗ್ತಾರೆ. ಬಾಬೋರ್ ನೆನಪು ಮಾಡಿದಷ್ಟು ನೀವು ಸತೋ ಪ್ರಧಾನರಾಗ್ತೀರಿ. ಮತ್ತೆ ಎಲ್ಲವೂ ಆಧಾರಿತವಾಗಿರದೆ ನೆನಪಿನ ಮೇಲೆ. ಹೆಂಗೆ ಮುಗ್ಧ ಮಕ್ಕಳನ್ನ ಮಹಾತ್ಮರ ಸಮಾನ ಅಂತ ಹೇಳಲಾಗುತ್ತೆ. ಅವರಿಗೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ತಾನಷ್ಟೇ ಗೊತ್ತು ಅವರಿಗೆ. ಅದೇ ತರ ನೀವು ಮಕ್ಕಳು ಮುಗ್ಧ ಮಕ್ಕಳ ತರ ಪವಿತ್ರ ಶುದ್ಧ ಆದ್ರೆ ಅವಶ್ಯಕವಾಗಿ ನೀವೇ ಹೂಗಳು. ಎಲ್ಲರ ಪ್ರೀತಿ ಎಲ್ಲರ ಆಕರ್ಷಣೆನೂ ಸ್ವತಃ ನಿಮ್ ಕಡೆ ಬರುತ್ತೆ. ಆದ್ರೆ ಸುಖದಾಯಿಯಾಗಿ ಸುಖಧಾಮಕ್ ಬರ್ತೀರಿ. ಹೆಂಗೆ ನನ್ ಮಹಿಮೆ ಇದೆ ದುಃಖ ಹರ್ತ ಸುಖ ಕರ್ತ, ನೀವು ನನ್ ಮಕ್ಕಳು ದುಃಖ ಹರ್ತ ಸುಖ ಕರ್ತ ಆಗಿ ವಿಚಾರ ಸಾಗರ ಮತನ ಮಾಡಿ ನನ್ನ ಫ್ಯೂಚರ್ ಹೇಗಿದೆ, ಭವಿಷ್ಯದಲ್ಲಿ ಏನ್ ಡ್ರೆಸ್ ಹಾಕೋತೀನಿ, ಯಾವ ಶರೀರ ಧಾರಣೆ ಮಾಡ್ತೀನಿ, ಯಾವ ತರ ಚೆಹರೆ ಇರುತ್ತೆ, ಯಾವ ತರ ಅಲ್ಲಿ ಹೊಸ ಜಗತ್ತಿರುತ್ತೆ, ನಾವೇ ಹೇಳ್ತಾರೆ ಅದನ್ನ ನೋಡ್ತಾ ಹೋಗಿ. ಏಕೆಂದ್ರೆ ನಿಮ್ಮ ಬುದ್ಧಿ ಈಗ ಅಲೌಕಿಕ ಆಗಿದೆ. ನಿಮ್ಮನ್ ಬಿಟ್ಟು ಜಗತ್ತಿನವ್ರ ಬುದ್ಧಿ ಎಲ್ಲವೂ ಲೌಕಿಕನೇ. ಆದ್ರೆ ಬುದ್ಧಿ ಪರಿವರ್ತನೆ ಆಗ್ಬೇಕಂದ್ರೆ ಆಧಾರನೇ ಬಾಬೋರ ನೆನಪು. ಓಂ ಶಾಂತಿ. ಬಾಬಾ ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ.
ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ನಿನ್ನ ಪ್ರೀತಿ ಆಳದಲ್ಲಿ ಮುಳುಗಿ ಹೋಗಿದೆ. ನಿನ್ನ ನೆನಪು ಮಾಡಿ ಮಾಡಿ ಬಾಳು ಬೆಳಗಿದೆ ಬಾಬಾ, ಬಾಳು ಬೆಳಗಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಕಾಮ ಕ್ರೋಧ ಲೋಭ ಮೋಹ ಅಳಿದು ಹೋಗಿದೆ. ಸತ್ಯ ಶಾಂತಿ ಪ್ರೇಮ ನೀತಿ ಮನದಿ ತುಂಬಿದೆ. ಕರ್ಮಯೋಗಿಯಾಗಿ ನಿತ್ಯ ಬದುಕು ಸಾಗಿದೆ. ಸಂಗಮದ ಕ್ಷಣ ಕ್ಷಣವೂ ನೆನಪೆ ಉಳಿದಿದೆ. ನಿನ್ನ ನೆನಪೆ ಉಳಿದಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೆ ತುಂಬಿದೆ. ನಿನ್ನ ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಮಧಾಮದಿಂದ ಬಂದ ಬಿಂದು ಬಾಬಾ. ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ತಂದೆ ಬಾಬಾ, ಪರಮಧಾಮದಿಂದ ಬಂದ ತಂದೆ ಬಾಬಾ. ಜ್ಞಾನ ಸಾಗರನು ತಂದೆ ಶಿವ ಬಾಬಾ, ಜ್ಞಾನ ಸಾಗರನು ತಂದೆ ಶಿವ ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ. ಭಕ್ತಿಯಲ್ಲಿ ಬೇಡಿದೆ ಬಂದು ಭಾಗ್ಯದಾತ ಬಂದನು ಇಂದು. ಭಕ್ತಿಯಲ್ಲಿ ಬೇಡಿದೆ ಬಂದು ಭಾಗ್ಯದಾತ ಬಂದನು ಇಂದು. ಸತ್ಯ ಜ್ಞಾನ ತಂದ ಸರ್ವರ ಬಂಧು, ಸತ್ಯ ಜ್ಞಾನ ತಂದ ಸರ್ವರ ಬಂಧು. ಅರಿಯುವ ನಾವೆಲ್ಲ ಅವನನ್ನು
ಅರಿಯುವ ನಾವೆಲ್ಲ ಅವನನು ಎಂದು, ಅರಿಯುವ ನಾವೆಲ್ಲ ಅವನನು ಎಂದು, ಅರಿಯುವ ನಾವೆಲ್ಲ ಅವನನು ಎಂದು. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ. ತಂದೆಯು ನೀನು, ತಾಯಿಯು ನೀನು, ತಂದೆಯು ನೀನು, ತಾಯಿಯು ನೀನು, ಸದ್ಗುರು ಶಿಕ್ಷಕ ನೀನು. ತಂದೆಯು ನೀನು, ತಾಯಿಯು ನೀನು, ಸದ್ಗುರು ಶಿಕ್ಷಕ ನೀನು. ಸರ್ವಗತಿ ಸದ್ಗತಿಯ ತಾತನು ನೀನು, ಸರ್ವಗತಿ ಸದ್ಗತಿಯ ದಾತನು ನೀನು. ಆತ್ಮರಿಗೆಲ್ಲ ಪರಮಪಿತನು ನೀನು, ಆತ್ಮರಿಗೆಲ್ಲ ಪರಮಪಿತನು ನೀನು. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ. ಬಿಂದುವಲ್ಲಿ ಬಿಂದು ನೀನು, ದಾತ ವಿಧಾತ ವರದಾತ ನೀನು, ಪತಿತ ಪಾವನ ನೀನು. ಬಿಂದುವಲ್ಲಿ ಬಿಂದು ನೀನು, ದಾತ ವಿಧಾತ ವರದಾತ ನೀನು, ಪತಿತ ಪಾವನ ನೀನು. ದಿವ್ಯ ಚಕ್ಷು ವಿಧಾತ, ದಿವ್ಯ ಬುದ್ಧಿ ವಿಧಾತ, ದಿವ್ಯ ಚಕ್ಷು ವಿಧಾತ, ದಿವ್ಯ ಬುದ್ಧಿ ವಿಧಾತ. ಸ್ವರ್ಗದ ಆಸ್ತಿಯನ್ನು ನೀಡುವ ದಾತ, ಸ್ವರ್ಗದ ಆಸ್ತಿಯನ್ನು ನೀಡುವ ದಾತ. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ತಂದೆ ಬಾಬಾ, ಜ್ಞಾನ ಸಾಗರನು ತಂದೆ ಶಿವ ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ, ಪರಂಜ್ಯೋತಿ ಬಿಂದು ನಮ್ಮ ಸಿಂಧು ಬಾಬಾ. ಪರಮಧಾಮದಿಂದ ಬಂದ ಬಿಂದು ಬಾಬಾ. ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು. ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು, ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು. ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು, ಆತ್ಮ ನಾನು, ಜ್ಯೋತಿ ನಾನು. ಮನಬುದ್ಧಿ
ಸಂಸ್ಕಾರ ಹೊಂದಿರುವೆನು. ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು. ಮನಬುದ್ಧಿ ಸಂಸ್ಕಾರ ಹೊಂದಿರುವೆನು. ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು. ಈ ದೇಹವೆಂಬ ರಥವನ್ನು ನಡೆಸುತ್ತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು. ಆತ್ಮ ನಾನು, ಜ್ಯೋತಿ ನಾನು, ಆತ್ಮ ನಾನು, ಜ್ಯೋತಿ ನಾನು. ಕಣ್ಣಿಂದ ನೋಡುವೆನು, ಕಿವಿಯಿಂದ ಕೇಳುವೆನು, ಬಾಯಿಂದ ನುಡಿಯುವೆನು, ಕಾಲಿಂದ ನಡೆಯುವೆನು. ಕಣ್ಣಿಂದ ನೋಡುವೆನು, ಕಿವಿಯಿಂದ ಕೇಳುವೆನು, ಬಾಯಿಂದ ನುಡಿಯುವೆನು, ಕಾಲಿಂದ ನಡೆಯುವೆನು. ಜ್ಞಾನ ಸ್ವರೂಪನು, ಪ್ರೇಮ ಸ್ವರೂಪನು, ಶಾಂತ ಸ್ವರೂಪನು, ಪ್ರಕಾಶ ದೀಪನು. ಜ್ಞಾನ ಸ್ವರೂಪನು, ಪ್ರೇಮ ಸ್ವರೂಪನು, ಶಾಂತ ಸ್ವರೂಪನು, ಪ್ರಕಾಶ ದೀಪನು.